ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಡ ಆಡಳಿತಕ್ಕೆ ಚಾಟಿ ಏಟು, ಕಂಗಾಲಾದ ಶ್ರೀ ಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ, ಇದು ನಿಮ್ಮ ಧ್ವನಿ. ವೀಕ್ಷಕರೇ, ಈ ಖಾಲಿ ಸೈಟ್ ಸ್ವಚ್ಛಗೊಳಿಸದೆ ಹೋದ್ರೆ ದಂಡ ಹಾಕ್ತೀನಿ ಅನ್ನೋ ಸರ್ಕಾರದ ದ್ವಂದ್ವ ನೀತಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. BDA ಹಾಗೆ KHB ಲೇಔಟ್ಗಳ ಪಾರ್ಕ್ಗಳೇ ಅಧ್ವಾನ ಆಗಿ ಹೋಗ್ಬಿಟ್ಟಿದೆ. ಈ ಸರ್ಕಾರದ ಖಾಲಿ ಸೈಟ್ಗಳು ಅಯೋಮಯ ಆಗಿವೆ. ಹಾಗಾದ್ರೆ ಸರ್ಕಾರದ ಈ ದ್ವಂದ್ವ ನೀತಿ, ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ದೂರವಾಣಿ ನಮಗೆ ಕರೆ ಮಾಡಿ ತಿಳಿಸಬಹುದು. ಹಾಗೆ ವಾಟ್ಸಪ್ ಅಲ್ಲೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಮೆಸೇಜ್ ಕೂಡ ತಿಳಿಸಬಹುದು. X ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚಿಕೊಳ್ಬಹುದು. ಇದೆಲ್ಲ ಸ್ಟೋರಿಗಳನ್ನ ನೋಡೋ ಮುಂಚೆ ಇವತ್ತಿನ ಟಾಪ್ 10 ಸ್ಟೋರಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನಂಬರ್ 1 ಇವತ್ತಿನ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, KPSC ಮೇಲೆ ದಾಳಿ ಮಾಡಿದ್ದ ಅಧಿಕಾರಿಗಳಿಗೆ ಶಾಕ್ ಆಗ್ಬಿಟ್ಟಿದೆ. ಸ್ಟ್ರಾಂಗ್ ರೂಮ್ನ CCTV ಡಾಟಾ ಡಿಲೀಟ್ ಆಗಿದೆ. ಪಶು ವೈದ್ಯಾಧಿಕಾರಿ ನೇಮಕಾತಿಯ ಹಾರ್ಡ್ ಡಿಸ್ಕ್ಗೆ ನಾಪತ್ತೆ ಆಗ್ಬಿಟ್ಟಿದೆ. ಇದರಿಂದ ಮುಂದೆ ತನಿಖಾಧಿಕಾರಿಗಳಿಗೆ ಯಾವ ರೀತಿಯ ಸವಾಲಾಗುತ್ತೆ, ಯಾವ ಥರದಲ್ಲಿ ತನಿಖೆಯನ್ನ ಮಾಡ್ತಾರೆ, ಹಾಗಾದ್ರೆ ಇನ್ನೂ ಅನೇಕ ಜನರು ಸಿಬ್ಬಂದಿಗಳು ಇದರಲ್ಲಿ ಭಾಗಿಯಾಗಿದ್ರ, ಬೇಕಂತಾನೆ ಡಿಲೀಟ್ ಮಾಡಿದ್ರ, ಎಲ್ಲದರ ಬಗ್ಗೆ ಕೂಡ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. KPSC ಭ್ರಷ್ಟರನ್ನ ಉಳಿಸುವ ಹುನ್ನಾರ. ಹಾಗಾದ್ರೆ ಏಕಾಏಕಿ ಸಾಕ್ಷ್ಯ ಡಿಲೀಟ್ ಆಗಿದ್ದು ಹೇಗೆ? ಸ್ಟ್ರಾಂಗ್ ರೂಮ್, ಅಷ್ಟೊಂದು ಸ್ಟ್ರಾಂಗ್ ರೂಮಲ್ಲಿ ಹೇಗೆ ಡಾಟಾ ಎಲ್ಲ ಡಿಲೀಟ್ ಆಯಿತು? ವಿದ್ಯಾರ್ಥಿ ಮುಖಂಡರು, ಪರೀಕ್ಷಾರ್ಥಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆ ನೆಕ್ಸ್ಟ್ ರಾಜಕೀಯ ವಿಚಾರ ಆದರೆ, ಸಂಪುಟಕ್ಕೆ ತಿಂಗಳು ತುಂಬೋ ಮೊದಲ ವಿಕೆಟ್ ಪತನ ಆಗುವ ಲಕ್ಷಣ ಕಾಣಿಸ್ತಾ ಇದೆ. ನಾಗೇಂದ್ರಗೆ ಕರೆ ಮಾಡಿದ್ರ CM DK ಶಿವಕುಮಾರ್. ಎಲ್ಲವೂ ಕೂಡ ನಿರ್ಧಾರ ಆಗೋದು ನಾಳೆ ದೆಹಲಿಯಲ್ಲಿ ಅಂತಿಮ ನಿರ್ಧಾರ ಪ್ರಕಟವಾಗುವಂತ ಸಾಧ್ಯತೆ ಇದೆ. ಜೊತೆಗೆ ನನ್ಗೆ ಯಾವ ಸೂಚನೆಯೂ ಬಂದಿಲ್ಲ. CM ಕಚೇರಿಯಿಂದ ಯಾರೂ ಕೂಡ ನನಗೆ ಕರೆ ಮಾಡಿಲ್ಲ. ರಾಜೀನಾಮೆ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪವಿಟ್ಟಂಗೆ ಹೇಳಿದ್ದಾರೆ ನಾಗೇಂದ್ರ ಅವರು. ಏನಾಗ್ಬೋದು ಹಾಗಾದ್ರೆ ಅನ್ನೋ ಕುತೂಹಲ, ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಜೊತೆಗೆ ರಾಜಕೀಯದಲ್ಲಿ ರಾಜೀನಾಮೆ ಬಿರುಗಾಳಿ ಬೀಸಿ ಆಯಿತು. ನಾಳೆ ದೆಹಲಿಗೆ ತೆರಳಲಿದ್ದಾರೆ CM DK ಶಿವಕುಮಾರ್. ಹೈಕಮಾಂಡ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಅದಾದ ನಂತರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಮುಂದುವರಿದ ಕಸ್ತೂರಿ ರಂಗನ್ ವರದಿ ಜಟಾಪಟಿ ಎಲ್ಲಿಯೂರಿ ಬಂದು ನಿಂತಿದೆ. ಹಾಗಾದ್ರೆ ವಿಶೇಷ ಅಧಿವೇಶನದಲ್ಲಿ ಚರ್ಚೆ ಮಾಡಲು ಕೂಡ ತಾವು ಕೂಡ ಸಿದ್ಧ ಅಂತ ಹೇಳಿಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ CM DK ಶಿವಕುಮಾರ್. ಅದರ ಬಗ್ಗೆಯೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಒಂದೇ ಏರಿಯಾದ ಮತದಾರರಿಗೆ ಶಾಕ್ ಎದುರಾಗಿದೆ. ಗಾಳಿ ಆಂಜನೇಯ ವಾರ್ಡ್ನಲ್ಲಿ 700ಕ್ಕೂ ಹೆಚ್ಚು ಜನರಿಗೆ ಕೋಕ್ ಮೊದಲ ಕರಡು ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ, SIR ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ರಾಜ್ಯದ ಎಲ್ಲ ಸರ್ಕಾರಿ ಹಾಸ್ಟೆಲ್ಗಳಿಗೆ ಮಾರ್ಗಸೂಚಿ ಬಿಡುಗಡೆ ಆಗಿದೆ. 3 ತಿಂಗಳಿಗೆ ಆಗುವಷ್ಟು ಮಾತ್ರ ದವಸ ಧಾನ್ಯ ಖರೀದಿ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ UT ಖಾದರ್ ಹೇಳಿದ್ದಾರೆ. ಇಲ್ಲಿ ಒಂದಿಷ್ಟು ಗೊಂದಲ ಅಂತ ಹೇಳಿದ್ರೆ, ತರಕಾರಿ ಕತೆ ಏನು? ತರಕಾರಿ ಎಲ್ಲ 3 ತಿಂಗಳು ಇಡೋಕ್ಕಾಗತ್ತಾ? ಕೊಳತು ಹೋಗ್ಬಿಡುತ್ತೆ. ಹಾಗಾದ್ರೆ ಅದಕ್ಕೆ ಯಾವ ರೀತಿ ಮಾನದಂಡ ಇದೆ, ಅದ್ರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಶುರುವಾಗಿದೆ. ವೀರನ ಹೊಸಳ್ಳಿ ಶಿಬಿರದಿಂದ ಮೈಸೂರಿಗೆ ಆಗಮಿಸಿದೆ ಗಜಪಡೆ. ಅರಣ್ಯ ಇಲಾಖೆಯಿಂದ ಅಭಿಮನ್ಯುಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ಕೂಡ ಕೊಡಲಾಯಿತು. ಇದರ ಜೊತೆಗೆ ವೆರಿ ಸ್ಯಾಡ್ ನ್ಯೂಸ್, ನೇಪಾಳದಲ್ಲಿ ಮಹಾ ಪ್ರವಾಹ ಉಂಟಾಗಿದೆ. ಕಂಡು ಕೇಳರೇದಂಥ ಪರಿಸ್ಥಿತಿಗೆ ಬೆಚ್ಚಿ ಬಿದ್ದ ಜನ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಕಟ್ಟಡ, ರಸ್ತೆ ಎಲ್ಲವೂ ಕೂಡ ಜಲಸಮಾಧಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಶಾಹಾಗೆ ಇಲ್ಲಿ ನರೇಂದ್ರ ಮೋದಿ ಅವರು ಕೂಡ ದೂರವಾಣಿ ಸಂಭಾಷಣೆ ಮಾಡಿದ್ದಾರೆ. ನಿಮ್ಗೇನು ಸಹಾಯ ಬೇಕು ಭಾರತದಿಂದ, ಆ ಸಹಾಯ ಹಸ್ತವನ್ನ ಚಾಚ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ವೀಕ್ಷಕರೇ, ಇದೆಲ್ಲ ನೋಡೋಕ್ಕಿಂತ ಮುಂಚೆ ಇವತ್ತಿನ ಫಸ್ಟ್ ಸ್ಟೋರಿ ಬಗ್ಗೆ ಗಮನ ಕೊಡೋಣ. ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿಯ ಹಗರಣ ಇದು. ಅತಿ ದೊಡ್ಡ ಹಗರಣ. KPSC ಕಚೇರಿ ಮೇಲೆ ದಾಳಿ ಮಾಡಿರುವಂತಹ ಅಧಿಕಾರಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. CID ಪರಿಶೀಲನೆಯಲ್ಲಿ CCTV DVR ನಾಪತ್ತೆಯಾಗ್ಬಿಟ್ಟಿದೆ. ಹಾಗಾದ್ರೆ ಮುಂದಿನ ತನಿಖೆ ಯಾವ ರೀತಿ ಆಗಿರುತ್ತೆ? CID ಅಧಿಕಾರಿಗಳಿಗೆ ಇದು ಎಷ್ಟರ ಮಟ್ಟಿಗೆ ಸವಾಲು? DVR ನಾಪತ್ತೆ ಆಯಿತು. ಇದರಿಂದ ಈಗ ತನಿಖೆಗೆ ಹೊಸ ಸವಾಲು ಎದುರಾಗಿದೆ. CID ಮುಂದಿನ ಹಂತದ ತನಿಖೆ ಹೇಗಿರುತ್ತೆ ಹಾಗಾದ್ರೆ? ಶಿವಶಂಕರಪ್ಪ ಸಾವುಕಾರ್ ಸೇರಿದಂತೆ ಸದಸ್ಯರಿಗೆ CID ನೋಟಿಸ್ ಕೂಡ ಇಶ್ಯೂ ಮಾಡಿದೆ. ವಿಚಾರಣೆ ನಂತರವೇ ಶುರು ಆಗಲಿದೆ ಅಸಲಿ ತನಿಖೆ. ಸಾಂದರ್ಭಿಕ ಸಾಕ್ಷ್ಯಗಳ ಆಧಾರದಲ್ಲಿ ತನಿಖೆ ಆರಂಭ ಮಾಡಲಾಗುತ್ತೆ.
ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರವಿಂದ್, ಏನ್ ಕತೆ ಅಂತ? ಸ್ಟ್ರಾಂಗ್ ರೂಮ್ ಅಂತ ಟೈಟಲ್ ಮಾತ್ರ ಇಟ್ಬಿಟ್ಟು ಈಗ ಈ ರೂಮೇ ವೀಕ್ ಆಗ್ಬಿಡ್ತೆ ಅಂತ. ಆ ರೂಮ್ಗೆ ಹಾಗಾದ್ರೆ ಈ ಡಾಟಾ ಡಿಲೀಟ್ ಆಗ್ಬಿಟ್ಟಿದೆ, ಹಾರ್ಡ್ ಡಿಸ್ಕ್ ನಾಪತ್ತೆ ಆಗ್ಬಿಟ್ಟಿದೆ. ಹಾಗಾದ್ರೆ ಕಾರಣ ಏನು? ಇದನ್ನ ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ? ಎಷ್ಟು ಮಟ್ಟಿಗೆ ಸವಾಲಿದೆ ತನಿಖಾ ಅಧಿಕಾರಿಗಳಿಗೆ? ಜೊತೆಗೆ ಇದ್ರಲ್ಲಿ ಇನ್ನೂ ಇಷ್ಟು ಸಿಬ್ಬಂದಿಗಳು ಇನ್ವಾಲ್ವ್ ಆಗಿದ್ರ ಹಾಗಾದ್ರೆ ಯಾರಿಗೆಲ್ಲ ಕಂಟಕ ಎದುರಾಗಬಹುದು ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ? ಎಸ್ ನಿಕೇಶ್, ಖಂಡಿತವಾಗ್ಲೂ ಕೂಡ ಕೆಪಿಎಸ್ಸಿ ಕಚೇರಿಯಲ್ಲಿ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಹಂತದಲ್ಲಿ ಹೋಗಿರ್ತಾರೆ. ಅಲ್ಲಿ ಸಿಸಿಟಿವಿ ಡಿವಿಆರ್ ನ ಪರಿಶೀಲನೆ ಮಾಡಬೇಕು ಅಂತ ಹೋದಂತ ಸಮಯದಲ್ಲಿ ಡಿವಿಆರ್ ಕಾಣೆಯಾಗಿರುವಂತಹ ಒಂದು ಘಟನೆ ನಡೆದಿದೆ. ನಿಜಕ್ಕೂ ಕೂಡ ಸಿಐಡಿ ಅಧಿಕಾರಿಗಳಿಗೆ ಇದು ಬಹುದೊಡ್ಡ ಸವಾಲಾಗಿ ಈಗ ಪರಿಣಮಿಸಿರುವಂತದ್ದು. ಆದ್ರೆ ಕೆಲವು ತನಿಖೆಯ ಒಂದು ಅಂಶಗಳ ಪ್ರಕಾರ ಒಂದು ರೀತಿಯಾದಂತಹ ಒಂದು ಪ್ಲಾನ್ ಮಾಡಿ ಆ ಮುಖಾಂತರವಾಗಿ ಅಲ್ಲಿ ತನಿಖೆಗಿಳಿದಿರುವಂತದ್ದು. ನಿಜಕ್ಕೂ ಕೂಡ ಸಿಐಡಿ ಅಧಿಕಾರಿಗಳು ಆ ರೀತಿಯಾಗಿ ಹೋಗಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರ ಅನ್ನುವಂಥದ್ದು ನಿಜಕ್ಕೂ ಕೂಡ ಕುತೂಹಲ ಕೆರಳಿಸಿರುವಂಥದ್ದು. ಇಲ್ಲಿ ತನಿಖೆಯ ಹಂತವನ್ನ ನಾವು ನೋಡ್ತಾ ಹೋಗೋದಾದ್ರೆ ಯಾರ್ಯಾರು ಆ ಒಂದು ಸ್ಟ್ರಾಂಗ್ ರೂಮ್ ನ ಎಂಟ್ರಿ ಮತ್ತು ಎಕ್ಸಿಟ್ ಆಗಿದ್ರು ಆ ಒಂದೇ ಒಂದು ಫುಟೇಜ್ ಅಲ್ಲಿ ಸಿಕ್ಕಿರುವಂಥದ್ದು. ಜೊತೆಗೆ ನೆಟ್ವರ್ಕ್ ಬ್ಲಿಂಕಿಂಗ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಆ ಒಂದು ಸ್ಥಳದಲ್ಲಿ ಯಾರ್ಯಾರು ಬಂದಿದ್ರು, ಯಾರ್ಯಾರಲ್ಲಿ ಅವಧಿಗೂ ಮೀರಿ, ಅಂದ್ರೆ ಅವರ ಕೆಲಸದ ಅವಧಿ ಏನಿತ್ತು ಆ ಕೆಲಸದ ಅವಧಿಯನ್ನ ಮೀರಿ ಯಾರ್ಯಾರು ಅಧಿಕಾರಿಗಳಲ್ಲಿ ಇದ್ರು ಆ ಎಲ್ಲಾ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಜೊತೆಗೆ ಅವರ ಒಂದು ವಿವರವನ್ನ ಇಲ್ಲಿ ಕಲೆ ಹಾಕುವಂತ ಕೆಲಸ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಇಲ್ಲಿ ಸಿಐಡಿ ಅಧಿಕಾರಿಗಳು ಏನಿದ್ದಾರೆ ಇವರು ಎಲ್ಲರೂ ಕೂಡ ಸದಸ್ಯರು ಜೊತೆಗೆ ಅಧ್ಯಕ್ಷರೇನಿದ್ದಾರೆ ಎಲ್ರಿಗೂ ಕೂಡ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದಲ್ಲದೆ ಈ ಒಂದು ಸಿಸಿಟಿವಿ ಜೊತೆಗೆ ಸ್ಟ್ರಾಂಗ್ ರೂಮ್ ನ ಇನ್ಚಾರ್ಜ್ ಪಡೆದಂತಹ ಅಧಿಕಾರಿ ಯಾರಿದ್ರು ಅರವಿಂದ್ ಹೋಲ್ಡ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಸ್ಟ್ರಾಂಗ್ ರೂಮ್ ಇನ್ಚಾರ್ಜ್ ಮಾಹಿತಿ ಸಂಗ್ರಹ, ಸಿಬ್ಬಂದಿಯ ಸಿಡಿಆರ್ ವಾಟ್ಸಾಪ್ ರಿಪೋರ್ಟ್ ಅನ್ನ ಪರಿಶೀಲನೆ, ಸಂಪರ್ಕದಲ್ಲಿರುವಂತಹ ಶಂಕಿತ ವ್ಯಕ್ತಿಗಳ ಪತ್ತೆಗೆ ಕಾರ್ಯಾಚರಣೆ, ಕೆಪಿಎಸ್ಸಿ ದಲ್ಲಾಳಿಗಳ ಜೊತೆ ಸಂಪರ್ಕ ಇದೆಯಾ ಹಾಗಾದ್ರೆ ಅಂತ ಅದರ ಬಗ್ಗೆನೂ ಕೂಡ ಕೂಲಂಕುಷ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಸಂಶಯಾಸ್ಪದ ಕರೆಗಳ ಕಾಲಾವಧಿ ತನಿಖೆಗೆ ಸಿಐಡಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ನೆಟ್ವರ್ಕ್ ಬ್ಲಿಂಕಿಂಗ್ ಆಧರಿಸಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಅಧಿಕಾರಿಗಳು. ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ನನ್ನ ಕಲೀಗ್ ಅರವಿಂದ್ ಪ್ಲೀಸ್ ಕಂಟಿನ್ಯೂ. ಇಲ್ಲಿ ಪ್ರಶ್ನೆ ಇರುವಂತದ್ದು, ಡಿವಿಆರ್ ಈಗ ನಾಪತ್ತೆ ಆಗ್ಬಿಟ್ಟಿದೆ, ಡಿಜಿಟಲ್ ವಿಡಿಯೋ ರೆಕಾರ್ಡರ್. ಇದರಿಂದ ಎಷ್ಟು ಮಟ್ಟಿಗೆ ಸವಾಲು, ಏನೇನು ದಾಖಲಾತಿಗಳು ಇದರಲ್ಲಿ ನಾಪತ್ತೆಯಾಗಿದೆ, ಜೊತೆಗೆ ಡಾಟಾ ಡಿಲೀಟ್ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತ ಸಂಗತಿ, ಏನೇನು ಡಿಲೀಟ್ ಆಗಿದೆ? ಖಂಡಿತ ನಿಕೇಶ್, ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಈ ಒಂದು ಸಿಸಿಟಿವಿ ಅನ್ನುವಂಥ ಫುಟೇಜಸ್ಗಳೇನಿರ್ತವೆ ಅದನ್ನ 6 ತಿಂಗಳವರೆಗೂ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಆ ಸಿಸಿಟಿವಿ ಫುಟೇಜ್ಗಳ ರೆಕಾರ್ಡ್ ಅನ್ನ ಇಡಲೇಬೇಕಾಗುತ್ತೆ, ಅದನ್ನ ದಾಖಲೆ ಮಾಡಿ ಇಡಲೇಬೇಕಾಗುತ್ತೆ. ಆದ್ರೆ ಇಲ್ಲಿ ಸಿಸಿಟಿವಿ ಫುಟೇಜ್ ನ ದಾಖಲೆ ಬದಲಾಗಿ ಇಡೀ ಸಂಪೂರ್ಣ ಡಿವಿಆರ್ ಏನಿರುತ್ತೆ ಆ ಡಿವಿಆರ್ ನೇ ಕಾಣೆ ಆಗಿರುವಂತದ್ದು. ಜೊತೆಗೆ ಅದರ ಒಂದು ಪರಿಶೀಲನೆಗೆ ಈಗ ಮುಂದಾಗ್ತಾ ಇರುವಂತದ್ದು. ಒಂದು ವೇಳೆ ಆ ಕಂಪ್ಲೀಟ್ ಫುಟೇಜ್ ಡಿಲೀಟ್ ಆಗಿದ್ರೆ ಅದನ್ನ ರಿಟ್ರೀವ್ ಮಾಡೋದಕ್ಕೆ ಎಫ್ಎಸ್ಎಲ್ ಗೆ ಅದನ್ನ ಡಿವಿಆರ್ ನ ರವಾನೆ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಆ ಡಿವಿಆರ್ ನೇ ನಾಪತ್ತೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಅದನ್ನ ಕಳುವು ಮಾಡುವಂತ ಕೆಲಸ ಕೂಡ ಇಲ್ಲಿ ಆಗಿರುವಂತದ್ದು. ಜೊತೆಗೆ ಆ ಡಿವಿಆರ್ ನ ಒಂದು ಈ ಸ್ಟ್ರಾಂಗ್ ರೂಮ್ ನಲ್ಲಿ ಏನಿತ್ತು ಆ ಸ್ಟ್ರಾಂಗ್ ರೂಮ್ ಗೆ ಎಂಟ್ರಿ ಮತ್ತೆ ಎಕ್ಸಿಟ್ ಆಗಿರುವಂತ ಒಂದು ಸಿಸಿಟಿವಿ ಫುಟೇಜ್ ಮಾತ್ರ ಈಗ ಲಭ್ಯ ಆಗಿರುವಂತದ್ದು. ಜೊತೆಗೆ ಓರ್ವ ಅಧಿಕಾರಿ ಏನಿದ್ರು, ಅಂದ್ರೆ ಆ ಸ್ಟ್ರಾಂಗ್ ರೂಮ್ ನ ಇನ್ಚಾರ್ಜ್ ಪಡೆದಂತ ಅಧಿಕಾರಿ ಏನಿದ್ರು ಅವರ ಕಂಪ್ಲೀಟ್ ವಾಟ್ಸ್ಆಪ್ ಡೀಟೇಲ್ಸ್ ನ ಪಡೆದುಕೊಂಡು ಆ ಮುಖಾಂತರವಾಗಿ ಈಗ ನೆಟ್ವರ್ಕ್ ಬ್ಲಿಂಕಿಂಗ್ ಅಂತ ಏನ್ ಹೇಳ್ತಾರೆ ತನಿಖಾ ಹಂತದಲ್ಲಿ ಆ ಒಂದು ಆಪ್ಷನ್ ನ ಇಲ್ಲಿ ಸಿಐಡಿ ಅಧಿಕಾರಿಗಳು ಚೂಸ್ ಮಾಡ್ಕೊಂಡಿರುವಂತದ್ದು. ಆ ಮುಖಾಂತರವಾಗಿ ಅಲ್ಲಿದ್ದಂತಹ ಅಧಿಕಾರಿಗಳ ಮೊಬೈಲ್ ನ IMEI ನಂಬರ್. ಹೋಲ್ಡ್ ಅರವಿಂದ್, ಮತ್ತೆ ಸಂಪರ್ಕ ಮಾಡ್ತೀನಿ. ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಸ್ಟ್ರಾಂಗ್ ರೂಮ್ಗೆ ಪ್ರವೇಶ, ಹೊರ ಹೋಗುವ ಸಿಸಿಟಿವಿ ಸಿಐಡಿಗೆ ಲಭ್ಯ ಆಗಿದೆ. ಸ್ಟ್ರಾಂಗ್ ರೂಮ್ ಪ್ರವೇಶ, ಹೊರ ಹೋಗುವಂತ ದೃಶ್ಯ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳ ಚಲನವಲನದ ಬಗ್ಗೆ ತೀವ್ರ ತನಿಖೆಯನ್ನ ನಡೆಸಲಾಗ್ತಾ ಇದೆ. ರಾತ್ರಿ ಲೊಕೇಶನ್ ನಲ್ಲಿ ಬ್ಲಿಂಕ್ ನಂಬರ್ಗಳ ಟ್ರ್ಯಾಕಿಂಗ್, ಇದ್ರ ಬಗ್ಗೆಯೂ ಕೂಡ ಕೂಲಂಕುಷ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ನನ್ನ ಕಲೀಗ್ ಅರವಿಂದ್, ಸದ್ಯ ಈಗ ಯಾವ ರೀತಿ ತನಿಖೆ ನಡೀತಾ ಇದೆ, ತನಿಖೆ ಹಾದಿ ಯಾವ ರೀತಿ ಸಾಗ್ತಾ ಇದೆ ಅಂತ?
ಖಂಡಿತ ನಿಕೇಶ್, ಈಗಾಗಲೇ ಏನು CCTV ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಆಗಿರುವಂತದ್ದು, ಅಲ್ಲಿ DVR ಕಳು ಆದ್ರೂ ಕೂಡ ಹೆಚ್ಚಿನ ತನಿಖೆಯನ್ನ ಈಗಾಗಲೇ CID ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ನೆಟ್ವರ್ಕ್ ಬ್ಲಿಂಕಿಂಗ್ ಅನ್ನುವಂತಹ ಒಂದು ವಿಧಾನದ ಮುಖಾಂತರವಾಗಿ ಅಲ್ಲಿ ಯಾರ್ಯಾರ ನೆಟ್ವರ್ಕ್ಗಳು ಅಂದ್ರೆ ಆನ್ ಆಗಿತ್ತು ಆ ಮುಖಾಂತರವಾಗಿ IMI ನಂಬರ್ನ ಪಡೆದುಕೊಂಡು ಅಲ್ಲಿ ಇದ್ದಂತಹ ಅಧಿಕಾರಿಗಳಿಗೆ ನೋಟಿಸ್ ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ. ಅದಲ್ಲದೆ ಅಧ್ಯಕ್ಷರು ಶಿವಶಂಕರಪ್ಪ ಸಾವುಕಾರ ಸೇರಿದಂತೆ ಉಳಿದಂತ ಸದಸ್ಯರು, ಅಲ್ಲಿ ಇದ್ದಂತಹ ಸ್ಟಾಫ್ ಏನಿದ್ರು ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ DVR ಇಲ್ಲವಾದ್ರೂ ಕೂಡ ಯಾವ ರೀತಿಯಾಗಿ ನಾವು ಆ ಫುಟೇಜಸ್ ಗಳನ್ನ ಕಲೆ ಹಾಕ್ಬೇಕು, ಜೊತೆಗೆ ಆ ಓರ್ವ ವ್ಯಕ್ತಿ ಯಾರು ಅನ್ನುವಂಥದ್ದನ್ನು ಕೂಡ ಈಗ ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಒಂದು ನಂಬರ್ನ ಟ್ರ್ಯಾಕ್ ಮಾಡಿ ಆತನ ಕಾಲ್ ಹಿಸ್ಟ್ರಿಯನ್ನ ಪಡೆದುಕೊಳ್ಳುವಂತ ಕೆಲಸ ಕೂಡ ಆಗ್ತಾ ಇದೆ. ಆತನಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗುತ್ತೆ. ಇಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಸುಮಾರು 6 ತಿಂಗಳ ಒಂದು ಫುಟೇಜಸ್ ಗಳನ್ನ ಅವರು ದಾಖಲು ಮಾಡಿಟ್ಕೊಳ್ಬೇಕಾಗುತ್ತೆ. ಆದ್ರೆ ಇಲ್ಲಿ DVR ಇಲ್ಲ ಅನ್ನುವಂಥದ್ದು, ಅದನ್ನ ಯಾವ ರೀತಿಯಾಗಿ ರಿಟ್ರೀವ್ ಮಾಡಬೇಕು, ಜೊತೆಗೆ ಆ ಓರ್ವ ವ್ಯಕ್ತಿಯ ಔಟ್ಸೈಡ್ ಫುಟೇಜ್ ಅಂದ್ರೆ ಆತ ಆ ಕಚೇರಿಯಿಂದ ಸ್ಟ್ರಾಂಗ್ ರೂಮ್ ಇಂದ ಹೊರಗಡೆ ಹೋಗುವಂತ CCTVಯ ಒಂದು ಫುಟೇಜ್ ಮಾತ್ರ ಇಲ್ಲಿ ಸಿಕ್ಕಿರುವಂತದ್ದು. ಇನ್ನು ವಾಟ್ಸ್ಆಪ್ಗೆ ಅದು ಲಾಗಿನ್ ಆಗಿತ್ತ CCTV ಫುಟೇಜಸ್ ಗಳನ್ನು ಅಂತ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಕೂಡ ಇತ್ತ CID ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಆ ಮುಖಾಂತರವಾಗಿ ಈಗ ಹೈ ಟೆಕ್ನಾಲಜಿ ಇರೋದಂತ ಕಾರಣದಿಂದಾಗಿ ವಾಟ್ಸ್ಆಪ್ ನಲ್ಲಿ ಹೋಗಿರುವಂತಹ ಕರೆಗಳಾಗಿರ್ಬೋದು, ಸೆಂಡ್ ಆಗಿ ಡಿಲೀಟ್ ಆಗಿರುವಂತಹ ಫುಟೇಜಸ್ ವಿಡಿಯೋಗಳಾಗಿರ್ಬೋದು, ಅದೆಲ್ಲದನ್ನು ಕೂಡ ರಿಟ್ರೀವ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ FSLಗೆ ಆ ಒಂದು ಮೊಬೈಲ್ಗಳನ್ನ ರವಾನೆ ಮಾಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಆ ಮೊಬೈಲ್ಗಳು ಯಾವ್ಯಾವ, ಜೊತೆಗೆ ಅಲ್ಲಿ ನೆಟ್ವರ್ಕ್ ನಲ್ಲಿ ಇದ್ದಂತಹ ಅಧಿಕಾರಿಗಳು ಯಾರು, ಮುಖ್ಯವಾಗಿ ಆ ಒಂದು ಸರ್ಕಾರಿ ಅವಧಿ ಏನಿರುತ್ತೆ ಅವಧಿಗೂ ಮೀರಿ ಅಲ್ಲಿದ್ದಂತಹ ಓಡಾಡಿದಂತಹ ವ್ಯಕ್ತಿಗಳು ಯಾರು, ಜೊತೆಗೆ ಸ್ಟ್ರಾಂಗ್ ರೂಮ್ಗೆ ಹೋದಂತ ಆ ವ್ಯಕ್ತಿ ಯಾರು, ಅವರೆಲ್ಲರ ಒಂದು ನೆಟ್ವರ್ಕ್ ಬ್ಲಿಂಕಿಂಗ್ ಆಪ್ಷನ್ ಮುಖಾಂತರವಾಗಿ ಆ ನಂಬರ್ ಗಳನ್ನ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಈಗಾಗಲೇ CID ಅಧಿಕಾರಿಗಳು ಮಾಡಿರುವಂತದ್ದು. ನಿಜಕ್ಕೂ ಕೂಡ ಅಲ್ಲಿದ್ದಂತಹ ಎಲ್ಲಾ ಅಧಿಕಾರಿಗಳು ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೇ KPSC ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈ ಹಗರಣದ ಕೇಸ್ ಬೆನ್ನತ್ತಿ ದಾಳಿ ನಡೆಸಿರುವಂತಹ ತನಿಖಾ ಅಧಿಕಾರಿಗಳಿಗೆ ದೊಡ್ಡ ಶಾಕ್ ಎದುರಾಗಿದೆ. ಹಾಗಾದ್ರೆ ಅದೇನು ಈ ವರದಿ ನೋಡಿ. ಕೆಪಿಎಸ್ಸಿ ಕಚೇರಿ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳಿಗೆ ಶಾಕ್. ಕೆಪಿಎಸ್ಸಿ ಕೇಂದ್ರ ಕಚೇರಿಯ CCTV ಡಾಟಾ ಡಿಲೀಟ್. OMR ಶೀಟ್ ಸ್ಕ್ಯಾನ್ ಮಾಡಿದ ಹಾರ್ಡ್ ಡಿಸ್ಕ್ ನಾಪತ್ತೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣ ದಿನಕ್ಕೊಂದು ತಿರುವು ಪಡೀತಾ ಇದೆ. ಪರೀಕ್ಷೆಯಲ್ಲಿ ಬಹುಕೋಟಿ ಹಗರಣ ನಡೆದಿರುವ ಗಂಭೀರ ಆರೋಪಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಈ ಹಗರಣದ ಕೇಸ್ ಬೆನ್ನತ್ತಿ ದಾಳಿ ನಡೆಸಿದ ತನಿಖಾಧಿಕಾರಿಗಳಿಗೆ ಸ್ವತಃ ಕೆಪಿಎಸ್ಸಿ ಅಧಿಕಾರಿಗಳೇ ನೀಡಿದ ಶಾಕ್ ಸಣ್ಣದೇನಲ್ಲ. ಪ್ರಶ್ನೆ ಪತ್ರಿಕೆ ಹಾಗೂ OMR ಶೀಟ್ ಇಡುವ ಅತ್ಯಂತ ಭದ್ರತೆಯ ಸ್ಟ್ರಾಂಗ್ ರೂಮ್ನ CCTV ಡಾಟಾವೇ ಡಿಲೀಟ್ ಆಗಿದೆಯಂತೆ. ಹೌದು, ಕರ್ನಾಟಕ ಲೋಕಸೇವಾ ಆಯೋಗ ಪಶುವೈದ್ಯಾಧಿಕಾರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಕ್ರಮ ನಡೆದಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಆದರೆ ತನಿಖೆ ವೇಳೆ ಕಚೇರಿಯ ಪ್ರಮುಖ CCTV ದೃಶ್ಯಾವಳಿಗಳೇ ನಾಪತ್ತೆಯಾಗಿರೋದು ಬೆಳಕಿಗೆ ಬಂದಿದೆ. ನಿಯಮಗಳ ಪ್ರಕಾರ ಪರೀಕ್ಷೆ ಪ್ರಾರಂಭವಾಗುವಾಗ ಸ್ಟ್ರಾಂಗ್ ರೂಮ್ ತೆರೆಯುವ ಕ್ಷಣದಿಂದ ಹಿಡಿದು ಪ್ರಶ್ನೆ ಪತ್ರಿಕೆ ಹಾಗೂ OMR ಶೀಟ್ಗಳನ್ನು ಇಡುವವರೆಗೂ 24 ಗಂಟೆಯೂ CCTV ಕಣ್ಗಾವಲು ಇರಲೇಬೇಕು. ಅಷ್ಟೇ ಅಲ್ಲ, ಪರೀಕ್ಷೆ ಮುಗಿದ ಬಳಿಕ ಎಲ್ಲ OMR ಶೀಟ್ಗಳನ್ನು ಸ್ಕ್ಯಾನ್ ಮಾಡಿ ಆ CCTV ಡಾಟಾವನ್ನು ಕನಿಷ್ಠ 1 ವರ್ಷದವರೆಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳೋದು ಕಡ್ಡಾಯ. ಯಾವುದೇ ಆರೋಪ ಅಥವಾ ದೂರುಗಳು ಬರದಿದ್ದಲ್ಲಿ ಮಾತ್ರ ಡಾಟಾ ಡಿಲೀಟ್ ಮಾಡಲು ಅವಕಾಶವಿರುತ್ತದೆ. ಆದರೆ ಕೆಪಿಎಸ್ಸಿ ಅಧಿಕಾರಿಗಳು ಈ ನಿಯಮಗಳನ್ನು ಗಾಳಿಗೆ ತೂರಿದ್ದು 6 ತಿಂಗಳ ಡಾಟಾವನ್ನು ಸಂಗ್ರಹಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಜೊತೆಗೆ ಪಶುವೈದ್ಯಾಧಿಕಾರಿ ನೇಮಕಾತಿಯ ಸ್ಕ್ಯಾನ್ಡ್ OMR ಹಾರ್ಡ್ ಡಿಸ್ಕ್ ಸಹ ನಾಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. CCTV ಫುಟೇಜ್ ಈ ಒಂದು ವಾರ್ಡ್ ರೂಮ್ ಅಂದ್ರೆ ಕಂಟ್ರೋಲರ್ ಎಕ್ಸಾಮಿನೇಷನ್ ಕಂಟ್ರೋಲರ್ ಇರುತ್ತೆ. ಈ ಒಂದು CCTV ಫುಟೇಜ್ ನ ವ್ಯಾನಿಶ್ ಮಾಡಿದ್ದಾರೆ. ಅಂದ್ರೆ CCTV ಫುಟೇಜ್ ನ ಡಿಲೀಟ್ ಮಾಡಿರೋಂಥದ್ದು KPSC ನಾವು ನೋಡಬಹುದು. ಮತ್ತೆ KPSC ಆಫೀಸರ್ಸ್ IAS ಆಫೀಸರ್ ಎಸ್ಕೇಪ್ ಆಗಿರೋಂಥದ್ದು ನೋಡಬಹುದು. ಮತ್ತೆ KPSC ಮೆಂಬರ್ಸ್ ಎಸ್ಕೇಪ್ ಆಗಿದ್ದಾರೆ. ಇವತ್ತವರು ಎಲ್ಲಿದ್ದಾರೆ ಅನ್ನೋದು ಸಿಗ್ತಾ ಇಲ್ಲ. ಅಂದ್ರೆ ಆ ಮಟ್ಟಕ್ಕೆ ಭ್ರಷ್ಟಾಚಾರ ಆಗ್ತಾ ಇದೆ ಅಂತಂದ್ರೆ ಈ ಒಂದು ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ವೆಟರ್ನರಿ ಆಫೀಸರ್ ಎಲ್ಲ KS ಅಲ್ಲಿ ಅದರಲ್ಲಾಗಿರೋಂಥ ಭ್ರಷ್ಟಾಚಾರ ಬೇರೆ ಯಾವ್ದ್ರಲ್ಲೂ ಆಗಿರಲ್ಲ. 1 ಕೋಟಿ 1.5 ಕೋಟಿ ತನಕ ಈ ಒಂದು ಇಂಟರ್ವ್ಯೂ ಮಾರ್ಕ್ ಸಿಗಿದ್ ಮಾಡಿದ್ದಾರೆ. ಮತ್ತು ರಾಜ್ಯದ ಆಸ್ಪಿರೆಂಟ್ಸ್ ಯಾರಿದ್ದಾರೆ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಅನಿರ್ದಿಷ್ಟಾವಧಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವತ್ತಿನ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇದರಲ್ಲಿ ಪಾಲುದಾರಿಕೆ ಆಗಿದೆ ಎಂಬುದು ಇವಾಗ ತಾನೇ ಗೊತ್ತಾಗ್ತಾ ಇದೆ.
ಯಾಕಂತಂದ್ರೆ ಇವತ್ತು CID ಏನೋ ಒಂದು KPSC ಮೇಲೆ ದಾಳಿಯನ್ನ ಮಾಡುತ್ತೆ, ಆ ಸಂದರ್ಭದಲ್ಲಿ ಅಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಯ CCTV ಫುಟೇಜ್ಗಳು ಡಿಲೀಟ್ ಆಗಿರ್ತದೆ ಅಂತಂದ್ರೆ ಇದರಲ್ಲಿ ಸರ್ಕಾರದ ಪಾಲುದಾರಿಕೆ ಎಷ್ಟಿದೆ? ಹಾಗಾದ್ರೆ ಸರ್ಕಾರ ವಿಡಿಯೋ ಡಿಲೀಟ್ ಆಗ್ಲಿಕ್ಕೆ ಇವತ್ತು ಕಾರಣ ಆಗಿದ್ಯಾ? ಹಾಗಾದ್ರೆ ವಿಡಿಯೋ ಡಿಲೀಟ್ ಆಗೋದಕ್ಕೆ ಸರ್ಕಾರ ಹೇಗೆ ಕಾರಣ ಆಯ್ತು? ಪಶು ವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣ ಸಂಬಂಧ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ, ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸಮನಿ ಸೇರಿ 10 ಸದಸ್ಯರು 45 ಅಧಿಕಾರಿಗಳು ಸಿಬ್ಬಂದಿಗೂ ಸಿಐಡಿ ಅದಾಗಲೇ ನೋಟಿಸ್ ನೀಡಿ ವಿಚಾರಣೆಗೆ ಬರಲು ಸೂಚಿಸಿದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆ ಕಚೇರಿಗೂ ನೋಟಿಸ್ ಅಂಟಿಸಲಾಗಿದೆ. ಉತ್ತೀರ್ಣಗೊಂಡ 329 ಅಭ್ಯರ್ಥಿಗಳಿಗೂ ನೋಟಿಸ್ ಜಾರಿ ಮಾಡಲಾಗಿದ್ದು, ಸಿಐಡಿಯಿಂದ ಪ್ರತಿದಿನ ಸುಮಾರು 10 ಅಭ್ಯರ್ಥಿಗಳ ಹೇಳಿಕೆ ದಾಖಲು ನಡೀತಾ ಇದೆ. ಕೈವಾಡ ಯಾರಪ್ಪ ಅಂದ್ರೆ IAS ಆಫೀಸರ್ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅಂತೇಳಿ ಅವರು ಮುಂದಾಳತ್ವದಲ್ಲಿ ಏನಿದೆಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆ ರೆಡಿ ಆಗೋದು ಯಾರಪ್ಪ ಅಂದ್ರೆ IAS ಆಫೀಸರ್ ಇಂದ ರೆಡಿ ಆಗ್ತದೆ. IAS ಆಫೀಸರ್ ಮುಂದೆ ಅವ್ರ ಮುಂದೆ ಪ್ರಶ್ನೆ ಪತ್ರಿಕೆ ರೆಡಿ ಆಗೋದು. ಆ ರೆಡಿ ಆಗೋ ಸಮಯದಾಗ ಏನು ಮಾಡಿದಾರಪ್ಪ ಅಂದ್ರೆ CCTV ಫುಟೇಜ್ ಆಫ್ ಮಾಡಿ ಅದನ್ನ ರೆಕಾರ್ಡ್ ಎಲ್ಲ ಡಿಲೀಟ್ ಮಾಡಿ ಅವಾಗ ಕ್ವಶನ್ ಪೇಪರ್ ಏನು ಮಾಡಿದಾರಪ್ಪ ರೆಡಿ ಮಾಡಿದ್ದಾರೆ. ಅವಾಗ ಕ್ವಶನ್ ಪೇಪರ್ ಏನು ಮಾಡಿದಾರಪ್ಪ ರೆಡಿ ಮಾಡಿದಾಗ ಅದೇ ಸಮಯದಲ್ಲಿ ಕ್ವಶನ್ ಪೇಪರ್ ಪ್ರಿಂಟ್ ತೆಗೆದಿದ್ದಾರೆ. ಒಂದು ಎಕ್ಸ್ಟ್ರಾ ಪ್ರಿಂಟ್ ತೊಗೊಂಡು ಅಭ್ಯರ್ಥಿಗಳಿಗೆ ಕೊಟ್ಟು ಮಾರಾಟ ಮಾಡ್ಕೊಂಡಿದ್ದಾರೆ. ಮಾರಾಟ ಮಾಡ್ಕೊಂಡು ಏನು ಮಾಡಿದಾರಪ್ಪ ಅಂದ್ರೆ ಅದು ಸಿಕ್ಕಾಪಟ್ಟೆ ಯಾರಿಗೂ ಗೊತ್ತಾಗಲ್ಲ ಅಂತೇಳಿ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ಆಯ್ಕೆಯಾದ ಅಭ್ಯರ್ಥಿಗಳ OMR ಪ್ರತಿ ಕೂಡ ಸೀಸ್ ಮಾಡಲಾಗಿದ್ದು, 3 ಪರೀಕ್ಷಾ ಕೇಂದ್ರಗಳ ಸಿಸಿಟಿವಿಗಳ DVR ವಶಕ್ಕೆ ಪಡೆದು ಎಲ್ಲವನ್ನೂ FSLಗೆ ಕಳುಹಿಸಲಾಗಿದೆ. ಪರೀಕ್ಷೆಯ ಅಕ್ರಮದ ಸಾಕ್ಷ್ಯಗಳನ್ನೇ ನಾಶಪಡಿಸುವ ಉದ್ದೇಶದಿಂದ ಸ್ಟ್ರಾಂಗ್ ರೂಮ್ ಸಿಸಿಟಿವಿ ಡಾಟಾ ಡಿಲೀಟ್ ಮಾಡಲಾಗಿದೆಯಾ ಅಥವಾ OMR ಟ್ಯಾಂಪರಿಂಗ್ ಮುಚ್ಚಿ ಹಾಕಲು ಹಾರ್ಡ್ ಡಿಸ್ಕ್ ಗಾಯಬ್ ಮಾಡಲಾಗಿದೆಯಾ ಅನ್ನೋ ಪ್ರಶ್ನೆಗಳು ಈಗ ಎದ್ದಿದ್ದು, ತನಿಖೆಯಿಂದಷ್ಟೇ ಸತ್ಯ ಹೊರಬರಬೇಕಿದೆ. ಇನ್ನು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಈಗ ಸಚಿವ ಬಿ ನಾಗೇಂದ್ರ ಅವರ ಹುದ್ದೆಗೆ ಕಂಟಕವಾಗಿ ಪರಿಣಮಿಸಿದೆ. ಈ ಸಂಪುಟ ರಚನೆಗಾಗಿ ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನಗೊಳ್ಳುತ್ತಾ ಎನ್ನುವಂತ ಪ್ರಶ್ನೆ ಈಗ ತೀವ್ರಗೊಂಡಿದೆ. ರಾಜೀನಾಮೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಎನ್ನಲಾಗ್ತಾ ಇದೆ. ಆ ಕುರಿತು ಸಚಿವರು ಮತ್ತೆ ಕಾಂಗ್ರೆಸ್ ನಾಯಕರು ಒಂದಿಷ್ಟನ್ನ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಆ ಬಗ್ಗೆ ಒಂದು ಡೀಟೇಲ್ಸ್ ಬರೆದಿದೆ, ಬನ್ನಿ ನೋಡ್ಕೊಂಡು ಬನ್ನಿ. ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಅವರೇ ವರಿಷ್ಠರು ನಮ್ಗಿಂತ ಮೇಲಿದ್ದಾರೆ, ಹಿತವಾಗಿ ಉತ್ತರ ಅವರಿಂದ ಸಿಗ್ತೈತೆ. ಇದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನಾಗೇಂದ್ರ ರಾಜೀನಾಮೆಗೆ ಫಿಕ್ಸ್ ಆಯ್ತಾ ಮುಹೂರ್ತ? ಸಚಿವನ ರಾಜೀನಾಮೆ ಸುಳಿವು ನೀಡಿದ್ರ ಸಿಎಂ ಡಿಕೆಶಿ. ನಾಳೆ ದೆಹಲಿಯಲ್ಲಿ ನಾಗೇಂದ್ರ ರಾಜೀನಾಮೆ ಭವಿಷ್ಯ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಆರೋಪ ಹೊತ್ತಿರುವ ಸಚಿವ ಬಿ ನಾಗೇಂದ್ರಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯ ಅವಧಿಯಲ್ಲಿ ಸಚಿವರಾಗಿದ್ದ ನಾಗೇಂದ್ರ ವಾಲ್ಮೀಕಿ ಹಗರಣದ ಕಾರಣದಿಂದಾಗಿ ಸಚಿವ ಸ್ಥಾನ ಕಳೆದುಕೊಳ್ಳಬೇಕಾಗಿ ಬಂದಿತ್ತು. ಈಗ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಹೇಗೋ ಪ್ರಯತ್ನ ನಡೆಸಿ ಸಚಿವ ಸ್ಥಾನವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ ಕಾಂಗ್ರೆಸ್ ನಾಯಕನಿಗೆ ಮತ್ತೆ ಸಚಿವ ಸ್ಥಾನ ಕಳೆದುಕೊಳ್ಳಬೇಕಾದ ಅನಿವಾರ್ಯದ ಪರಿಸ್ಥಿತಿ ಎದುರಾಗಿದೆ. ವಾಲ್ಮೀಕಿ ನಿಗಮದ ಕೋಟ್ಯಾಂತರ ರೂಪಾಯಿ ಅಕ್ರಮ ವರ್ಗಾವಣೆ ಹಗರಣ ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಮಾರ್ಪಟ್ಟಿದೆ. ವಿಪಕ್ಷ ಬಿಜೆಪಿ ಜೆಡಿಎಸ್ ನಿರಂತರ ಧರಣಿ, ಪಾದಯಾತ್ರೆ ಹಾಗೂ ಸದನದಲ್ಲಿ ತೀವ್ರ ಪ್ರತಿಭಟನೆ ನಡೆಸುತ್ತಿರುವ ಬೆನ್ನಲ್ಲೇ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಲು ಸರ್ಕಾರ ಮನಸ್ಸು ಮಾಡಿದೆ ಎನ್ನಲಾಗ್ತಾ ಇದೆ. ಶಾಸಕರು ಸಚಿವರು ಶಿಸ್ತಿನ ಸಿಪಾಯಿಗಳೆಂದ ಸಿಎಂ. ಶಿಸ್ತಿನ ಮಂತ್ರವನ್ನ ಪಠಿಸುತ್ತಲೇ ರಾಜೀನಾಮೆ ಸುಳಿವು. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಕೇಳಿದ್ರಲ್ಲ, ಶಾಸಕರು ಮತ್ತು ಸಚಿವರು ಶಿಸ್ತಿನ ಸಿಪಾಯಿಗಳು ಎಂಬ ಶಿಸ್ತಿನ ಮಂತ್ರ ಪಠಿಸುತ್ತಲೇ ಡಿಕೆಶಿ ನಾಗೇಂದ್ರ ಅವರ ರಾಜೀನಾಮೆಯ ಪರೋಕ್ಷ ಸುಳಿವು ನೀಡಿದ್ದಾರೆ. ಇಂದು ನಾಳೆಯೂ ದೆಹಲಿಗೆ ಪ್ರಯಾಣ ಮಾಡುವ ಸಿಎಂ ಹೈಕಮಾಂಡ್ ಅಂಗಳದಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಭವಿಷ್ಯವನ್ನ ಅಂತಿಮಗೊಳಿಸಲಿದ್ದಾರೆ. ನಾಗೇಂದ್ರ ರಾಜೀನಾಮೆ ಬಗ್ಗೆ ವರಿಷ್ಠರಿಂದಲೇ ತೀರ್ಮಾನ. ಬಿಡುದು ಅವ್ರಿಗೆ ವಿಚಾರ ಸಂಬಂಧ ಅಧ್ಯಕ್ಷರಿಗೆ ಸಿಎಂಗೆ ಅವ್ರಿಗೇನು ಚರ್ಚೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವರೇ ವರಿಷ್ಠರು ನಮ್ಗಿಂತ ಮೇಲಿದ್ದಾರೆ, ಸೂಕ್ತವಾಗಿ ಉತ್ತರ ಅವರಿಂದ ಸಿಗ್ತೈತೆ ನಿಮಗೆ. ಅದು ಇನ್ನೂ ಚರ್ಚೆ ಮಾಡಿಲ್ಲ, ನಮ್ಮ ಜೊತೆ ಚರ್ಚೆ ಮಾಡಿಲ್ಲ. ಅದು ಈಗ ಮುಗಿದೋದದ್ದೆ ಅಲ್ಲ, ಈಗ ಮಂತ್ರಿ ಆಗಿದ್ದಾರೆ, ಈಗ ಅದು ಮುಗಿದೋದದ್ದೆ. ಈಗ ಮುಂದೆ ಹೆಂಗೆ ನಿಭಾಯಿಸೋದು ಅನ್ನೋದು ಅಷ್ಟೇ ಪಕ್ಷದ ತೀರ್ಮಾನ ಆಗಬೇಕಷ್ಟೇ.
ಇತ್ತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಸಿಎಂ ದೆಹಲಿ ಪ್ರವಾಸದ ಬಗ್ಗೆ ಮಾಹಿತಿ ನೀಡಿದ್ದು, ವರಿಷ್ಠರ ಭೇಟಿ ವೇಳೆ ಈ ಪ್ರಮುಖ ವಿಚಾರ ಚರ್ಚೆಗೆ ಬರುತ್ತೆ ಎಂದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಇವತ್ತು ನಾಳೆನೋ ದೆಹಲಿಗೆ ಹೋಗ್ತಾರೆ ಅಂತ ಇದೆ ಅವರ ಪ್ರವಾಸದ ಕಾರ್ಯಕ್ರಮ. ಅಲ್ಲಿ ಚರ್ಚೆ ಮಾಡಿಕೊಂಡು ತೀರ್ಮಾನಗಳು ಮಾಡಬಹುದು. ಅದೇ ವಿಷಯ ಚರ್ಚೆ ಮಾಡಕ್ಕೆ ಹೋಗ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಇಲ್ಲ. ಆದರೆ ಖಂಡಿತವಾಗಿ ಹೈಕಮಾಂಡ್ ಭೇಟಿ ಮಾಡಿದಾಗ ಇವೆಲ್ಲ ಚರ್ಚೆ ಮಾಡೇ ಮಾಡ್ತಾರೆ. ರಾಜೀನಾಮೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಸಿಎಂ ಅವರು ವರಿಷ್ಠರ ಜೊತೆ ಮಾತುಕತೆ ನಡೆಸಕ್ಕೆ ದೆಹಲಿಗೆ ಹೋಗ್ತಿದ್ದಾರೆ. ಇದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನವೇ ಬಿ ನಾಗೇಂದ್ರ ಅವರ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡಲಿದೆ. ಕಾಂಗ್ರೆಸ್ ಸಂಪುಟದ ಮೊದಲ ವಿಕೆಟ್ ನಾಳೆಯೇ ಬೀಳಲಿದ್ಯಾ ಅನ್ನೋದನ್ನ ಕಾದು ನೋಡಬೇಕು. ತ್ರಿಶೂಲ ವ್ಯೂಹದಲ್ಲಿ ಸಿಲುಕಿದ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಯಾಕೆ? ಆತಂಕ ನಂಬರ್ 1, ಪ್ರಾಸಿಕ್ಯೂಷನ್ ಹಾಗೆ ಬಂಧನದ ಭೀತಿ. 2ನೇದು, ಸಚಿವ ನಾಗೇಂದ್ರಗೆ ಪ್ರಾಸಿಕ್ಯೂಷನ್ ಉರುಳು. ಇದಾದ ನಂತರ ಇನ್ ಕೇಸ್ ಏನಾದ್ರೂ ಕೋರ್ಟ್ ಕ್ರಮ ಕೈಗೊಂಡ್ರೆ ಸರ್ಕಾರಕ್ಕೆ ಮುಜುಗರ ಆಗತ್ತೆ. ತ್ರಿಶೂಲ ವ್ಯೂಹದಲ್ಲಿ ಡಿಕೆ ಶಿವಕುಮಾರ್ ಸಿಲ್ಕೊಂಡ್ರ ಆತಂಕ 2. ಪಾದಯಾತ್ರೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು, ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಬಿಜೆಪಿ ನಾಯಕರು. ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾವೆ. ಯಾರ್ಯಾರು? ದೋಸ್ತಿ ನಾಯಕರು, JDS ಹಾಗೆ ಬಿಜೆಪಿ. ಈ ಬಿಜೆಪಿ ಪಾದಯಾತ್ರೆಯಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಬರಬಹುದು, ಆ ಆತಂಕ ಕೂಡ ಇದೆ. ತ್ರಿಶೂಲ ವ್ಯೂಹದಲ್ಲಿ ಡಿಕೆ ಶಿವಕುಮಾರ್ ಸಿಲುಕಿದ್ರ ಆತಂಕ ನಂಬರ್ 3 ಏನು? ಬೀಸೋ ದೊಣ್ಣೆಯಿಂದ ಪಾರಾಗುವ ಯತ್ನ. ಕೋರ್ಟ್ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಪ್ಲಾನ್. ಹಾಗಾದ್ರೆ ನಾಳೆ ಹೈಕಮಾಂಡ್ಗೆ ಸಿಎಂ ಡಿಕೆ ಶಿವಕುಮಾರ್ ಮನವರಿಕೆ ಮಾಡುವಂತ ಸಾಧ್ಯತೆ ಇದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸರ್ಕಾರದ ವಿರುದ್ಧ ಕೇವಲ ವಿಪಕ್ಷಗಳ ಹೋರಾಟವಷ್ಟೇ ಅಲ್ಲ, ಕಾನೂನಿನ ಉರುಳು ಕೂಡ ಬಿಗಿ ಆಗ್ತಾ ಇದೆ. ಈ ಮಧ್ಯೆ ವಾಲ್ಮೀಕಿ ನಿಗಮದ ಅಕ್ರಮ ಸರ್ಕಾರದ ತಲೆನೋವಿಗೂ ಕೂಡ ಕಾರಣ ಆಗಿದೆ. ಇದರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ತ್ರಿಶೂಲದ ವ್ಯೂಹದಲ್ಲಿ ಸಿಲುಕಿದ್ದಾರಾ ಎನ್ನುವಂತ ದೊಡ್ಡ ಪ್ರಶ್ನೆ ಕೂಡ ಮೂಡಿದೆ. ಹಾಗಾದ್ರೆ ಆರಂಭದಲ್ಲಿ ಸಚಿವ ನಾಗೇಂದ್ರ ಬೆನ್ನಿಗೆ ನಿಂತಿರುವಂತಹ ಸರ್ಕಾರ ದಿಢೀರ್ ಯೂಟರ್ನ್ ಹೊಡೆದಿದ್ಯಾಕೆ? ರಿಪಬ್ಲಿಕ್ ಕನ್ನಡದ ಬಿಗ್ ಮೆಗಾ ಇನ್ಸೈಡ್ ಸ್ಟೋರಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪರ್ವ ಈಗ ಅಂತಿಮ ಹಂತಕ್ಕೆ ತಲುಪಿದೆ. ಇಷ್ಟು ದಿನ ಸದನದಲ್ಲಿ ಸಚಿವರನ್ನ ಸಮರ್ಥಿಸಿಕೊಂಡು ನಿಂತಿರುವಂತಹ ಕಾಂಗ್ರೆಸ್ ಸರ್ಕಾರ ಈಗ ಏಕಾಏಕಿ ಯೂ ಟರ್ನ್ ಹೊಡೆದಿದೆ. ಈ ದಿಢೀರ್ ಬದಲಾವಣೆಯ ಹಿಂದೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವ 3 ಪ್ರಮುಖ ಆತಂಕಗಳಿವೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿ. ಇತ್ತ ವಿಪಕ್ಷ ಬಿಜೆಪಿ ನಾಯಕರು ಸರ್ಕಾರ ಮತ್ತು ಸಚಿವ ನಾಗೇಂದ್ರ ವಿರುದ್ಧ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ನಾಗೇಂದ್ರ ಕೇವಲ ಸಣ್ಣ ಮೀನು, ವಾಲ್ಮೀಕಿ ನಿಗಮ ಹಗರಣದ ಹಿಂದೆ ತಿಮಿಂಗಿಲಗಳು ಇವೆ ಅಂತ ಹೇಳಿದ್ದಾರೆ. ಶೋಷಿತ ಪೀಡಿತ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕಟಿಬದ್ಧವಾಗಿದೆ. ಹೋರಾಟವನ್ನ ಮುಂದುವರಿಸ್ತೇವೆ. ನಾಗೇಂದ್ರ ಮತ್ತೆ ಹೇಳ್ತಾ ಇದ್ದೇನೆ, ಇವರು ಸಣ್ಣ ಮೀನು ಮಾತ್ರ, ಬಹಳ ದೊಡ್ಡ ತಿಮಿಂಗಿಲಗಳು ಕೂಡ ಇದರಿಂದ ಇದ್ದಾವೆ. ಬರೋದಿಂದಲೇ ಒಂದೊಂದೇ ಅದನ್ನ ಸತ್ಯನ ಬಿಚ್ಚಿಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತೇವೆ. ಮತ್ತೊಂದೆಡೆ ಮಾಜಿ ಸಚಿವ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಸಹ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸುಮಾರು ದಿನಗಳ ಕಾಲ ಅವರ ರಾಜೀನಾಮೆಗೋಸ್ಕರನೇ ರೈತರ ಸಂಕಷ್ಟಗಳು ಬರದ ಬಗ್ಗೆ ಮಾತಾಡೋದಕ್ಕೂ ಕೂಡ ಅವಕಾಶ ಆಗದೇನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿರುವಂಥ ಮೊದಲ ಅಧಿವೇಶನದಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ಆ ಸರ್ಕಾರ ಪಲಾಯನವಾದಿ ಅನ್ನುವಂಥ ಒಂದು ಹೆಸರನ್ನ ಪಡ್ಕೊಳ್ಳುವಂಥ ಒಂದು ಅಪಕೀರ್ತಿನ ತಪ್ಪಿಸಬಹುದಾಗಿತ್ತು ಅವರು ರಾಜೀನಾಮೆ ಕೊಟ್ಟಿದ್ರೆ. ಇಷ್ಟೇ ಅಲ್ಲದೆ ಹಗರಣದ ಹಣವನ್ನ ಚುನಾವಣೆಗೆ ಬಳಸಿಕೊಳ್ಳಲಾಗಿದೆ ಎನ್ನುವಂತ ಗಂಭೀರ ಆರೋಪವನ್ನ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಮಾಡಿದ್ದಾರೆ. ಬಳ್ಳಾರಿ MP ಚುನಾವಣೆಗೆ ಹಣ ಬಳಕೆಯಾಗಿದೆ, ತೆಲಂಗಾಣ ಚುನಾವಣೆಗೆ ಬಳಕೆಯಾಗಿದೆ. ಇದೆಲ್ಲ ತನಿಖೆಯಿಂದ ಬಂದಿರತಕ್ಕಂಥ ರಿಪೋರ್ಟ್. ಅಧಿಕಾರಿಗಳ ಮೇಲೆ ಕಟ್ಟಿ
ಮಂತ್ರಿಯನ್ನ ಬಚಾವ್ ಮಾಡೋದು, ಮಂತ್ರಿಯನ್ನ ಉಳಿಸೋದಕ್ಕೆ ಏನು ಅರ್ಥವೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಆಗಲೇಬೇಕು. ಒಟ್ನಲ್ಲಿ ಪ್ರಾಸಿಕ್ಯೂಷನ್ ಭೀತಿ, ವಿಪಕ್ಷಗಳ ನಿರಂತರ ಪಾದಯಾತ್ರೆ ಮತ್ತು ಹೈಕಮಾಂಡ್ ಮುಜುಗರದಿಂದ ತಪ್ಪಿಸಿಕೊಳ್ಳಲು ನಾಗೇಂದ್ರ ರಾಜೀನಾಮೆ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಇಷ್ಟು ದಿನ ತಡೆದು ನಿಂತಿರುವಂತಹ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಈಗ ತ್ರಿಶೂಲ ವ್ಯೂಹದಿಂದ ಪಾರಾಗಲು ಸಚಿವರ ವಿಕೆಟ್ ಪತನಕ್ಕೆ ಸಜ್ಜಾಗಿದ್ದಾರೆ. ಇನ್ನು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ ಎನ್ನುವಂತ ಕುತೂಹಲ ಈಗ ತೀವ್ರಗೊಂಡಿದೆ. ಈ ಸಚಿವರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ. ಇಂತಹ ಸಂದರ್ಭದಲ್ಲಿ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ರೆ ಮುಂದೇನು ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಹಾಗಾದ್ರೆ ಏನ್ ಆಗಬಹುದು? ರಾಜೀನಾಮೆ ಕೊಟ್ರೆ ಮುಂದೇನು? ಹಾಗಾದ್ರೆ ಸಚಿವ ರಾಜೀನಾಮೆ ಬೆನ್ನಲ್ಲೇ ಸಂಪುಟ ಸರ್ಜರಿ ಆಗುವಂತ ಸಾಧ್ಯತೆ ಇರುತ್ತೆ. ತೆರವಾದ ಸ್ಥಾನಕ್ಕೆ ಮತ್ತೆ ಪೈಪೋಟಿ. ಯಾರಿಗೆ ಸಚಿವ ಪಟ್ಟ? ಹಾಗಾದ್ರೆ ಅನ್ನಪೂರ್ಣ ತುಕಾರಾಮ್ಗೆ ಒಲಿಯುತ್ತಾ ಸಚಿವ ಗಾದಿ? ಇದಾದ ನಂತರ ವಾಲ್ಮೀಕಿ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡುವಂತ ಸವಾಲು ಕೂಡ ಇರುತ್ತೆ. ಇಷ್ಟು ಮಾತ್ರ ಅಲ್ಲ, ವಿಪಕ್ಷ ಬಿಜೆಪಿ ಪಾದಯಾತ್ರೆಗೆ ಸಿಗುತ್ತಾ ಬೂಸ್ಟರ್ ಡೋಸ್? ಮುಂದಿನ ಟಾರ್ಗೆಟ್ ಸಿಎಂ ಡಿಕೆ ಶಿವಕುಮಾರ್ ಅಂತ ಬಿಜೆಪಿ ಹೇಳ್ತಾ ಇದೆ. ಹಾಗಾದ್ರೆ ಮುಂದೆ ಏನ್ ಆಗಬಹುದು ಎನ್ನುವಂತ ಕ್ಯೂರಿಯಾಸಿಟಿ ಇದೆ. ವೀಕ್ಷಕರು, ಈಗ ಇದೆಲ್ಲದರ ನಡುವೆ ಅತ್ತ ಬಿ ನಾಗೇಂದ್ರ ರಾಜೀನಾಮೆ ಸದ್ದು, ಇತ್ತ ಜಮೀರ್ ರಾಜೀನಾಮೆಗೆ ಪಟ್ಟು. ಇಷ್ಟು ದಿನ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಜಮೀರ್ ಅಹಮದ್ ಖಾನ್ ರಾಜೀನಾಮೆಗೆ ಸ್ವತಃ ಸಿದ್ದರಾಮಯ್ಯನವರೇ ಹಠ ಹಿಡಿದಿದ್ದಾರೆ ಅಂತ ಕೇಳ್ಬರ್ತಾ ಇರುವಂತ ವಿಚಾರ. ಈ ಸಂಪುಟದಿಂದ ಕೈ ಬಿಡುವಂತೆ ಮಾಜಿ ಸಿಎಂ ಹಾಗೆ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಾರಾ ಎನ್ನುವಂತ ಪ್ರಶ್ನೆ. ಜಮೀರ್ ರಾಜೀನಾಮೆಗೆ ಪಟ್ಟು ಯಾವ ರೀತಿ, ಹೇಗೆ? ಜಮೀರ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಸಂಪುಟದಿಂದ ಕೈ ಬಿಡಲು ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಒತ್ತಡವನ್ನು ಹಾಕ್ತಾರಾ? ಜಮೀರ್ ರಾಜೀನಾಮೆ ಬಗ್ಗೆ ದೆಹಲಿಯಲ್ಲಿ ಹೈಕಮಾಂಡ್ ಚರ್ಚೆ ಮಾಡ್ತಾರ? ಹಾಗಾದ್ರೆ ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ರು. ಆ ಅಸಮಾಧಾನವನ್ನ ಯಾವ ರೀತಿ ಶಮನ ಮಾಡ್ತಾರೆ? ಹಾಗಾದ್ರೆ ಈ ಅಸ್ತ್ರವನ್ನ ಬಳಕೆ ಮಾಡ್ತಾರಾ? ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿಗಲಿದೆ ಒಂದು ಸ್ಪಷ್ಟವಾದಂತ ಚಿತ್ರಣ. ಸರ್ಜರಿ ವೇಳೆ ಸಿದ್ದರಾಮಯ್ಯ ಅವ್ರನ್ನ ಸಮಾಧಾನ ಪಡಿಸ್ತಾರ? ಹಾಗಾದ್ರೆ ಸಿದ್ದರಾಮಯ್ಯ ಆಪ್ತನಿಗೆ ಸಿಗುತ್ತಾ ಮಂತ್ರಿ ಸ್ಥಾನ? ಯಾರು ಸಿದ್ದರಾಮಯ್ಯ ಆಪ್ತರು? ಬಸವರಾಜ ಶಿವಣ್ಣನವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ? ಸೆಕೆಂಡ್ ಟರ್ಮ್ನಲ್ಲಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಇವರ ಹೆಸರು ಹಾಕಿದ್ರು, ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರು, ಕೊಟ್ಟಿಲ್ಲ ಅಂತ ಬೇಜಾರು ಕೂಡ ಮಾಡ್ಕೊಂಡಿದ್ರು. ಡಿಕೆ ಸಂಪುಟ ಸರ್ಜರಿ ವೇಳೆ 2 ರಾಜೀನಾಮೆ ಆಗುತ್ತಾ? ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಎಂ ಕೃಷ್ಣಪ್ಪ ಅಸಮಾಧಾನಗೊಂಡಿದ್ರು. ಕೃಷ್ಣಪ್ಪಗೆ ಪಟ್ಟ ಕಟ್ಟಲು ಬಾಲಕೃಷ್ಣ ನೀಡ್ತಾರ ರಾಜೀನಾಮೆ? ಜಮೀರ್ ಕೈ ಬಿಟ್ಟು ತನ್ವೀರ್ ಸೇಠ್ ಅಥವಾ ಕೃಷ್ಣಪ್ಪಗೆ ಅವಕಾಶ ಸಿಗುತ್ತಾ? ಅಲ್ಪಸಂಖ್ಯಾತ ಕೋಟದಲ್ಲಿ ಬದಲಾವಣೆಗೆ ಹೈಕಮಾಂಡ್ ಕಸರತ್ತನ್ನು ನಡೆಸ್ತಾ, ಯಾಕಂದ್ರೆ ಬೆಂಗಳೂರಲ್ಲಿ ಇಬ್ಬರಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೊಡುವ ಸಾಧ್ಯತೆಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ರಾಜೀನಾಮೆ ಪಡೆಯಲು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನಿರೀಕ್ಷೆ ಕೂಡ ಇದೆ. ದೆಹಲಿ ಪ್ರವಾಸದಲ್ಲಿ ಅಂತಿಮ ಆಗಲಿದೆ ಈ ಜಮೀರ್ ಖಾನ್ ಅವರ ಭವಿಷ್ಯ. ಹಾಗಾದ್ರೆ ನೆಕ್ಸ್ಟ್ ಸ್ಟೋರಿ ಕಡೆ ಗಮನ ಕೊಡೋದಾದ್ರೆ ನೋಡಿ, ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೆ ಸಂಪುಟದ ವಿಷಯ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ಪ್ರಯಾಣ ಮಾಡಲಿದ್ದು, ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ಮೈನರ್ ಸರ್ಜರಿ ಕುರಿತು ಮಹತ್ವದ ಚರ್ಚೆ ಕೂಡ ನಡೆಯಲಿದೆ. ಅಸಮಾಧಾನಗೊಂಡಂತ ನಾಯಕರಿಗೆ, ಅಂತಹ ಹಿರಿಯ ನಾಯಕರನ್ನ ಯಾವ ರೀತಿಯಾಗಿ ಈ ಅಸಮಾಧಾನವನ್ನ ಶಮನಗೊಳಿಸುವುದು, ಮತ್ತೆ ಸಂಪುಟಕ್ಕೆ ಯಾರನ್ನ ಸೇರ್ಪಡೆ ಮಾಡಿಕೊಳ್ಬೇಕು, ಯಾರಿಗೆ ಕೋಕ್ ಕೊಡಬೇಕು ಎನ್ನುವಂತ ಕಸರತ್ತು ಕೂಡ ಶುರುವಾಗಿದೆ. ಆ ಎಲ್ಲದರ ಬಗ್ಗೆ ಒಂದು ಇನ್ಸೈಡ್ ಸ್ಟೋರಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶೀಘ್ರದಲ್ಲೇ ಸಿಎಂ ಡಿಕೆ ಸಂಪುಟಕ್ಕೆ ಮೈನರ್ ಸರ್ಜರಿ. ಸಂಪುಟಕ್ಕೆ ಯಾರು ಇನ್, ಯಾರು ಔಟ್ ಎಂದು ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಶೀಘ್ರದಲ್ಲೇ ಮೈನರ್ ಸರ್ಜರಿ ನಡೆಯುವ ಮುನ್ಸೂಚನೆ ಸಿಕ್ಕಿದೆ. ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದು, ಸಂಪುಟಕ್ಕೆ ಯಾರು ಇನ್, ಯಾರು ಔಟ್ ಎಂಬ ಚರ್ಚೆ ತೀವ್ರಗೊಂಡಿದೆ.
ಹಿರಿಯ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಎಂ ಕೃಷ್ಣಪ್ಪ ಅವರ ಅಸಮಾಧಾನ ಶಮನ ಮಾಡುವುದು ಈಗ ಸಿಎಂ ಪಾಲಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಪ್ರಸ್ತುತ ಸಂಪುಟದಲ್ಲಿ ಮಹಿಳಾ ಕೋಟ ಮಾತ್ರ ಖಾಲಿ ಇದ್ದು, ನಾಯಕರ ಅಸಮಾಧಾನ ಶಮನಗೊಳಿಸಲು ಕನಿಷ್ಠ 2 ಸಚಿವ ಸ್ಥಾನ ತ್ಯಾಗ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ವಾಲ್ಮೀಕಿ ನಿಗಮ ಹಗರಣದ ಕಿಚ್ಚು ಜೋರಾಗಿದ್ದು, ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ರೆ ಒಂದು ಸ್ಥಾನ ತೆರವಾಗಲಿದೆ. ಮತ್ತೊಂದೆಡೆ ಕೃಷ್ಣಪ್ಪ ಅವರಿಗೆ ಸ್ಥಾನ ನೀಡಲು ಯಾವ ಒಕ್ಕಲಿಗ ನಾಯಕ ರಾಜೀನಾಮೆ ನೀಡುತ್ತಾರೆ ಎನ್ನುವಂತಹ ಕುತೂಹಲ ಕಾಡುತ್ತಿದೆ. ಸಂಪುಟಕ್ಕೆ ಸಣ್ಣ ಸರ್ಜರಿ. ಮಹಿಳಾ ಕೋಟದಡಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಿಗುತ್ತಾ ಹಾಗಾದ್ರೆ ಚಾನ್ಸ್? ಒಂದೇ ಸ್ಥಾನದಲ್ಲಿ ಮಹಿಳಾ ಮತ್ತು ಸಮುದಾಯ ಕೋಟಾ ಭರ್ತಿಗೆ ಪ್ಲಾನ್. ನಾಗೇಂದ್ರ ಸ್ಥಾನಕ್ಕೆ ಅನ್ನಪೂರ್ಣ ತುಕಾರಾಂ ಸಂಪುಟಕ್ಕೆ ಎಂಟ್ರಿ ಕೊಡ್ತಾರ. ಕುರುಬ ಮಹಿಳಾ ಕೋಟದಲ್ಲಿ ಗಾಯತ್ರಿ ಶಾಂತೇಗೌಡಗೆ ಸಿಗುತ್ತಾ ಚಾನ್ಸ್? ಸಿದ್ದರಾಮಯ್ಯ ಸಿಟ್ಟು ಶಮನವಾಗುತ್ತಾ? ಸಿಎಂ ಡಿಕೆಶಿ ಮುಂದಿರೋ ಆಯ್ಕೆಗಳೇನು? ಸಂಪುಟ ಸರ್ಜರಿ ವೇಳೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಮಾಧಾನಪಡಿಸುವ ಜವಾಬ್ದಾರಿಯು ಸಿಎಂ ಮೇಲಿದೆ. ಸಿದ್ದರಾಮಯ್ಯ ಅವರ ಆಪ್ತರಾದ ಬಸವರಾಜ ಶಿವಣ್ಣನವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಎನ್ನುವಂತ ಪ್ರಶ್ನೆ ಎದ್ದಿದೆ. ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಸಂಪುಟ ಸರ್ಜರಿ ವೇಳೆ ಇಬ್ಬರು ಹಾಲಿ ಸಚಿವರು ರಾಜೀನಾಮೆ ನೀಡಬೇಕಾಗಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಸಚಿವ ಸ್ಥಾನ ಸಿಗದ ಕಾರಣ ತೀವ್ರ ಅಸಮಾಧಾನಗೊಂಡಿರುವ ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಪಟ್ಟ ಕಟ್ಟಲು ಎಚ್ಸಿ ಬಾಲಕೃಷ್ಣ ರಾಜೀನಾಮೆ ನೀಡುತ್ತಾರಾ ಅಥವಾ ಸಮೀರ್ ಅಹಮದ್ ಖಾನ್ ರನ್ನ ಸಂಪುಟದಿಂದ ಕೈಬಿಟ್ಟು ತನ್ವೀರ್ ಸೇಠ್ ಅಥವಾ ಕೃಷ್ಣಪ್ಪಗೆ ಅವಕಾಶ ನೀಡಲಾಗುತ್ತದೆಯೇ ಎನ್ನುವಂತ ಕುತೂಹಲದ ಚರ್ಚೆಗಳು ರಾಜಕೀಯ ಅಂಗಳದಲ್ಲಿ ಕಾವು ಪಡೆದುಕೊಂಡಿವೆ. ಒಟ್ಟಿನಲ್ಲಿ ದೆಹಲಿ ಪ್ರವಾಸದ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಡುವೆ ನಡೆಯುವ ಸಭೆಯಲ್ಲಿ ಯಾರಿಗೆ ಮಂತ್ರಿ ಪಟ್ಟ ಸಿಗಲಿದೆ ಮತ್ತು ಯಾರ ಹುದ್ದೆಗೆ ಕಂಟಕ ಎದುರಾಗಲಿದೆ ಎನ್ನುವಂತ ಚಿತ್ರಣ ಸ್ಪಷ್ಟ ಆಗಲಿದೆ. ಗುಮ್ಮಟನಗರಿ ವಿಜಯಪುರದಲ್ಲಿ ಒಂದು ಘೋರ ದುರಂತ ಸಂಭವಿಸಿದೆ. ಬಾಳಿ ಬದುಕಬೇಕಾಗಿರುವಂತ 6 ಮಂದಿ ಭಾರದೂರಿಗೆ ಪ್ರಯಾಣಿಸಿದ್ದಾರೆ. 5 ಜನ ಮಕ್ಕಳೊಂದಿಗೆ ತಾಯಿ ಆತ್ಮಹತ್ಯೆಗೆ ಶರಣಾಗಿರುವಂತ ಶಂಕೆಯಲ್ಲಿ ವ್ಯಕ್ತವಾಗ್ತಿದೆ. ಹಾಗಾದ್ರೆ ಅಷ್ಟಕ್ಕೂ ಆಗಿದ್ದೇನು ಈ ವರದಿ? ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH ಮಸಾಲೆ. ನೋಡಿ, ಪ್ರಕೃತಿ ರುದ್ರ ತಾಂಡವಕ್ಕೆ ನೇಪಾಳ ಅಲ್ಲೋಲ ಕಲ್ಲೋಲ ಆಗಿದೆ. ಉಕ್ಕಿರುವಂತ ನದಿಯಿಂದ ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಸರ್ವನಾಶ ಆಗಿದೆ. ತರಗೆಲೆಯಂತೆ ಸೇತುವೆ, ಕಟ್ಟಡ, ವಾಹನಗಳು ಕೊಚ್ಚಿ ಹೋಗಿದ್ದು, ಒಂದೊಂದು ದೃಶ್ಯವೂ ಕೂಡ ನಡುಕವನ್ನ ಹುಟ್ಟಿಸ್ತಾ ಇವೆ. ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೃಶ್ಯ 1, ನುಗ್ಗಿದ ಪ್ರವಾಹ, ಸಿಸಿಟಿವಿಯಲ್ಲಿ ಸೆರೆ. ದೃಶ್ಯ 2, ಕ್ಷಣ ಮಾತ್ರದಲ್ಲಿ ಅಪ್ಪಳಿಸಿದ ಪ್ರವಾಹ. ದೃಶ್ಯ 3, ಕುಸಿದ ಗುಡ್ಡಗಳು, ಕೊಚ್ಚಿ ಹೋದ ಸೇತುವೆ. ದೃಶ್ಯ 4, ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಎಲ್ಲವೂ ನಾಶ. ದೃಶ್ಯ 5, ಕೊಚ್ಚಿ ಹೋದ 100 ಜನ, ವಾಹನ. ದೃಶ್ಯ 6, ಕುಸಿದ ಕಟ್ಟಡ, 100 ಮಂದಿ ನಾಪತ್ತೆ. ದೃಶ್ಯ 7, ಪ್ರಚಂಡ ಪ್ರವಾಹ, ಎಲ್ಲವೂ ಅಲ್ಲೋಲ ಕಲ್ಲೋಲ.
ದೃಶ್ಯ 8 ಕ್ಷಣ ಮಾತ್ರದಲ್ಲಿ ಇಡೀ ಗ್ರಾಮವೇ ಸರ್ವನಾಶ. ದೃಶ್ಯ 9 ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ದೃಶ್ಯ 10 ಎಲ್ಲೆಡೆ ಕೆಸರು, ರಕ್ಷಣೆಗೆ ಹರಸಾಹಸ. ಒಂದೊಂದು ದೃಶ್ಯವು ಘನಘೋರ. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲೇ ಎಲ್ಲವೂ ಸರ್ವನಾಶ. ರಕ್ಕಸ ಪ್ರವಾಹಕ್ಕೆ ಜನರ ಬದುಕು ತತ್ತರ. ಎಲೆಗಳಂತೆ ಕೊಚ್ಚಿ ಹೋದ ಕಟ್ಟಡ, ವಾಹನಗಳು. ಪ್ರಚಂಡ ಪ್ರವಾಹಕ್ಕೆ ನೇಪಾಳ ಅಲ್ಲೋಲ ಕಲ್ಲೋಲವಾಗಿದೆ. ಭಾರೀ ದುರಂತಕ್ಕೆ ಕಾರಣವಾಗಿದ್ದೇನು? ನೇಪಾಳ ಟಿಬೆಟ್ ಚೀನಾ ಗಡಿ ಕಂಡು ಕೇಳರಿಯದ ಪ್ರವಾಹಕ್ಕೆ ಸಾಕ್ಷಿಯಾಗಿದೆ. ಪರ್ವತಗಳ ಮೇಲೆ ಹಿಮಗಡ್ಡೆಗಳಿದ್ದ ಕೆರೆ ಒಡೆದಿರುವ ಸಾಧ್ಯತೆ ಇದೆ. ಇದರಿಂದ ಕೆಳಭಾಗದ ನೇಪಾಳಕ್ಕೆ ನೀರು ಉಕ್ಕಿ ಹರಿದಿರಬಹುದು. ಭೋಟೆ ಕೋಶಿ ನದಿಯಲ್ಲಿ ಉಂಟಾದ ಪ್ರವಾಹದಿಂದ ಎಲ್ಲವೂ ಕೊಚ್ಚಿ ಹೋಗಿದೆ. ಎಲ್ಲವೂ ಸರ್ವನಾಶ. ನೂರಾರು ಮಂದಿ ಕಣ್ಮರೆ. 384 ಪ್ರವಾಸಿಗರಲ್ಲಿ 105 ಭಾರತೀಯರು ನಾಪತ್ತೆ. ಟಿಬೆಟ್ನಲ್ಲಿ ಭೀಕರ ಮಳೆಯಿಂದ ನೇಪಾಳದಲ್ಲಿ ಭಾರೀ ಪ್ರವಾಹ ಸಂಭವಿಸಿದೆ. 105ಕ್ಕೂ ಹೆಚ್ಚು ಭಾರತೀಯರು ನಾಪತ್ತೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 384 ಪ್ರವಾಸಿಗರ ಸುಳಿವೇ ಇಲ್ಲ. ಈವರೆಗೆ ಹಲವಾರು ಮಂದಿ ಸಾವು, ನೂರಾರು ಮಂದಿ ಕಣ್ಮರೆಯಾಗಿದ್ದಾರೆ. ನೇಪಾಳ ಪ್ರಧಾನಿ ಶಾಗೆ ಪ್ರಧಾನಿ ಮೋದಿ ಕರೆ. ಇನ್ನು ನೇಪಾಳ ಪ್ರಧಾನಿ ಭಲೇಂದ್ರ ಶಾ ಜೊತೆಗೆ ಪ್ರಧಾನಿ ಮೋದಿ ಕರೆ ಮಾಡಿ ಮಾತುಕತೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಅಗತ್ಯ ನೆರವು ನೀಡೋದಾಗಿ ಮೋದಿ ಭರವಸೆ ನೀಡಿದ್ದಾರೆ. ನೇಪಾಳಕ್ಕೆ ಭಾರತದಿಂದ ಸಹಾಯ ಹಸ್ತ. ನೇಪಾಳ ಉಪ ಪ್ರಧಾನಿ ಜೊತೆ ಗೃಹ ಸಚಿವ ಅಮಿತ್ ಶಾ ಚರ್ಚೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರವಾಹ ಸಂಭವಿಸುತ್ತಿದ್ದಂತೆ ಭಾರತ ನೆರವಿನ ಹಸ್ತ ಚಾಚಿದೆ. ವೈದ್ಯಕೀಯ, ರಕ್ಷಣಾ ಕಾರ್ಯಾಚರಣೆಗೆ ಸೇರಿದಂತೆ ಉಪಯುಕ್ತ ವಸ್ತುಗಳ ಜೊತೆಗೆ ಹಲವು ಸಿಬ್ಬಂದಿಗಳನ್ನ ಕಳುಹಿಸಿದೆ. ಬಿಹಾರದಲ್ಲಿ ಕಟ್ಟೆಚ್ಚರ, ಜಿಲ್ಲೆಗಳಲ್ಲಿ ಪರಿಶೀಲನೆ. ನೇಪಾಳದಲ್ಲಿ ಭಾರೀ ಪ್ರವಾಹದ ಬೆನ್ನಲ್ಲೇ ಬಿಹಾರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಗಂಡಕ್, ಕೋಸಿ ನದಿಗಳು ಹರಿಯುವ ಜಿಲ್ಲೆಗಳಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಪ್ರವಾಹ ಮುನ್ನೆಚ್ಚರಿಕಾ ವ್ಯವಸ್ಥೆಗಳನ್ನ ಸಿದ್ಧಪಡಿಸಲಾಗಿದೆ. ಪ್ರಕೃತಿ ರುದ್ರ ತಾಂಡವ ಬೆಚ್ಚಿ ಬೀಳಿಸಿದೆ. ಪರ್ವತ ಪ್ರದೇಶಗಳಲ್ಲಿ ಮುಂದೇನು ಆಗಲಿದೆ ಅನ್ನೋದನ್ನ ಊಹಿಸಲು ಆಗದಂತಹ ಸ್ಥಿತಿಯಲ್ಲಿ ಜನ ಜೀವ ಕೈಯಲ್ಲಿ ಹಿಡಿದು ಬದುಕುವಂತಾಗಿದೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವೀಕ್ಷಕರೇ, ಇವತ್ತಿನ ನಮ್ಮ ಕವರ್ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಸೊ ಈ ಸಂದರ್ಭದಲ್ಲಿ ಸರ್ಕಾರ ಎಲ್ಲೊಂದ್ ಕಡೆ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದೆಯಾ, ಯಾಕೆ, ಏನು, ಎತ್ತ, ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಏನೇನು ಆಗ್ತಾ ಇದೆ ಹಾಗಾದ್ರೆ ನೋಡಿ. ಈ ಖಾಲಿ ಜಾಗದಲ್ಲಿರುವಂತಹ ತ್ಯಾಜ್ಯ ತೆರವಿಗೆ GBA ತ್ಯಾಜ್ಯದಿಂದ ಸ್ವಾತಂತ್ರ್ಯ ಎನ್ನುವಂತ ಯೋಜನೆ ಕೈಗೆತ್ತಿಕೊಂಡಿದೆ. ಖಾಲಿ ಸೈಟ್ ಸ್ವಚ್ಛ ಇಲ್ದಿದ್ರೆ ಮಾಲೀಕರಿಗೆ ದಂಡ ಹಾಕುವ ಎಚ್ಚರಿಕೆನ ಸರ್ಕಾರ ಕೊಟ್ಟಿದೆ. ಆದ್ರೆ ಇದಕ್ಕೆ ಖಾಸಗಿ ಮಾಲೀಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಸರ್ಕಾರ ನಿರ್ವಹಣೆ ಮಾಡಬೇಕಾಗಿರುವಂತ ಖಾಲಿ ಜಾಗಗಳು ಹೇಗಿವೆ ಹಾಗಾದ್ರೆ, ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಿಮ್ಮದು ಒಂದು ಅಳಿಲು ಸೇವೆ. ಬೆಂಗಳೂರಿಗೆ ಪಬ್ಲಿಕ್ ಜಾಗ ನಾವು ಕ್ಲೀನ್ ಮಾಡ್ತೀವಿ, ನಿಮ್ಮ ಸ್ವಂತ ಸೈಟ್ ಅನ್ನ ದಯವಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ಇದು ಡಂಪಿಂಗ್ ಯಾರ್ಡ್ ಆಗೋಗ್ಬಿಟ್ಟಿದೆ. ಎಲ್ಲಂದ್ರೆ ಅಲ್ಲಿ ಈ ಲೇಔಟ್ನಲ್ಲಿರೋ ಕಸನೆಲ್ಲ ತಂದ್ಬಿಟ್ಟು ಇಲ್ಲಿ ಸುರಿತಾರೆ. ಒಂದು ಕಡೆಯಲ್ಲಿ ಖಾಸಗಿ ಮಾಲೀಕರಿಗೆ ಒಂದು ನ್ಯಾಯ, ಅದರ ಜೊತೆಗೆ ಸರ್ಕಾರಿ ಲೇಔಟ್ಗಳಿಗೆ ಒಂದು ನ್ಯಾಯ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದೀಗ GBA ಇರುವಂಥದ್ದು. ಖಾಲಿ ಸೈಟ್ ಸ್ವಚ್ಛಗೊಳಿಸದಿದ್ರೆ ಮಾಲೀಕರಿಗೆ ದಂಡದ ಬಿಸಿ.
ಸರ್ಕಾರ ನಿರ್ವಹಣೆ ಮಾಡಬೇಕಿದ್ದ ಲೇಔಟ್ಗಳೇ ಅಧ್ವಾನ. ರಾಜಧಾನಿ ಬೆಂಗಳೂರು ಸ್ವಚ್ಛವಾಗಿ ಸುಂದರವಾಗಿ ಇರಬೇಕು ಅನ್ನೋ ಕಲ್ಪನೆಯಲ್ಲಿ ಕಸದ ಸಮಸ್ಯೆಯಿಂದ ಮುಕ್ತಿ ನೀಡಲು ಸರ್ಕಾರ ನಾನಾ ರೀತಿಯ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಕಸದ ಸಮಸ್ಯೆ ಕಾಡದಿರಲು ಹಲವು ಕ್ರಮಗಳನ್ನ ಕೈಗೆತ್ತಿಕೊಳ್ತಿದ್ದಾರೆ. ಇದರ ಭಾಗವಾಗಿ ಕಟ್ಟಡ ತ್ಯಾಜ್ಯದಿಂದ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋ ಕಾರ್ಯಕ್ರಮಕ್ಕೆ ಆಗಸ್ಟ್ 1ರಂದು ಸರ್ಕಾರ ಚಾಲನೆ ನೀಡಿತ್ತು. ಜಸ್ಟ್ ಕ್ಲೀನ್ ಬೆಂಗಳೂರು ಎನ್ನುವಂಥ ಕಲ್ಪನೆಯಲ್ಲಿ ಖಾಲಿ ಸೈಟ್ ಕ್ಲೀನ್ ಮಾಡಲು ಆರಂಭಿಸಿದ್ರು. ಖಾಲಿಯಾಗಿರುವ ನಿಮ್ಮ ಸೈಟ್ಗಳನ್ನ ಸ್ವಚ್ಛಗೊಳಿಸಿ ಅಂತ ಮಾಲೀಕರಿಗೆ ಜಿಬಿಎ ಅಧಿಕಾರಿಗಳು ಆಗಸ್ಟ್ 15ರವರೆಗೆ ಸಮಯ ಕೊಟ್ಟಿದ್ರು. ಒಂದ್ ವೇಳೆ ಸೈಟ್ ಸ್ವಚ್ಛ ಮಾಡದಿದ್ರೆ ದಂಡ ಹಾಕುವ ಎಚ್ಚರಿಕೆ ನೀಡಿದ್ರು. ಸರ್ಕಾರದಿಂದ ಸೈಟ್ ಬೇಕು ಅಂತ ಅವ್ರು ತೆಗೆದುಕೊಂಡ್ಮೇಲೆ, ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ಮೇಲೆ CITB ಇರ್ಬೋದು, BDA ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಎಲ್ಲೇ ಆಗಲಿ ತೆಗೆದುಕೊಂಡ್ಕೊಂಡ್ಮೇಲೆ ಅವ್ರು ಕಟ್ಟಬೇಕಾದ್ದು ಅವರ ಡ್ಯೂಟಿ. ಅದಕ್ಕೆ ನಾವು ಅವರೆಲ್ಲ ಕಾಂಪೌಂಡ್ ಹಾಕೊಳ್ದೆ ಹೋದ್ರೆ, ಬರೀ ಕಸ ಹಾಕೊಂಡು ಕೂತ್ಕೊಂಡ್ರೆ ಯಾರೋ ಕಸ ಹಾಕ್ಬಿಡ್ತಾರೆ. ಅವ್ರು ಹಾಕ್ದೇ ಇರ್ಬೋದು, ಅವ್ರ ಜಾಗಕ್ಕೆ ಅವ್ರು ಕಸ ಹಾಕ್ದೇ ಇರ್ಬೋದು. ಅದನ್ನು ರಕ್ಷಣೆ ಮಾಡ್ಕೋಬೇಕಾದ್ದು, ಅವ್ರ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ದು. ತಮ್ಮ ಖಾಲಿ ನಿವೇಶನವನ್ನ ದಯವಿಟ್ಟು ತಾವೇ ಸ್ವಚ್ಛ ಮಾಡಿಕೊಂಡು, ನಿಮ್ಮದು ಒಂದು ಅಳಿಲು ಸೇವೆ ಬೆಂಗಳೂರಿಗೆ. ಪಬ್ಲಿಕ್ ಜಾಗ ನಾವು ಕ್ಲೀನ್ ಮಾಡ್ತೀವಿ, ನಿಮ್ಮ ಸ್ವಂತ ಸೈಟ್ ಅನ್ನ ದಯವಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ಇದೊಂದು ಬೆಂಗಳೂರಿಗೆ ತಮ್ಮ ಒಂದು ಸಣ್ಣ ಕೊಡುಗೆ. ನಿಮ್ಮನ್ನೇನು ನಾವು ರೋಡ್ ಕ್ಲೀನ್ ಮಾಡಕ್ ಕೇಳ್ತಾ ಇಲ್ಲ, ರೋಡ್ ನಾವೇ ಕ್ಲೀನ್ ಮಾಡ್ತೀವಿ. ನಿಮ್ ಖಾಲಿ ಸೈಟ್ ಅನ್ನ ದಯವಿಟ್ಟು ತಾವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ದೇವೆ. ಆಗಸ್ಟ್ 15ಕ್ಕೆ ತಾವು ಮಾಡಲಿಲ್ಲ ಅಂದ್ರೆ ನಾವು ಪಾಲಿಕೆ ವತಿಯಿಂದ ಅದನ್ನ ಸ್ವಚ್ಛ ಮಾಡಿ ಅದಕ್ಕೆ ತಗಲುವಂತ ಖರ್ಚನ್ನ ನಿಮ್ಮ ಅಕೌಂಟಿಗೆ ನಾವು ಜಮಾ ಮಾಡಬೇಕಾಗುತ್ತೆ. ಕೇಳಿಸ್ಕೊಂಡ್ರಲ್ಲ, ಸ್ವಚ್ಛತೆ ಬಗ್ಗೆ ಸಿಎಂ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಮಾತಿದು. ಆದರೆ ಸರ್ಕಾರದ ಜಿಬಿಎ ಪಾರ್ಕ್ಗಳ ಪರಿಸ್ಥಿತಿ ಮಾತ್ರ ಅಯೋಮಯವಾಗಿದೆ. ಸೈಟ್ ಮಾಲೀಕರಿಗೆ ಸ್ವಚ್ಛ ಪಾಠ ಮಾಡುವ ಮುನ್ನ ಅಧಿಕಾರಿಗಳಿಗೆ ಜಿಬಿಎ ಪಾರ್ಕ್ಗಳ ದುಸ್ಥಿತಿ ಕಾಣಲಿಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಈ ಬಗ್ಗೆ ಕೆಂಗೇರಿ ಬಳಿ KHB ಲೇಔಟ್ ನಿವಾಸಿಗಳು ಹೇಳಿದ್ದು ಹೀಗೆ. ನಮ್ಮ KBG ಅವ್ರು ಹೇಳ್ತಾರೆ ಪಾರ್ಕ್ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು, ಮನೆಯೆಲ್ಲ ಸೈಟೆಲ್ಲ ಖಾಲಿ ಕ್ಲೀನ್ ಮಾಡಿಸ್ಬೇಕು. ಮೊನ್ನೆ 15th ಆಗಸ್ಟಿಂದ ರೆಡಿ ಮಾಡಿಸ್ತೀವಿ, 27th ಕ್ಲಿಯರ್ ಮಾಡಿಸ್ತೀವಿ ಅಂತ. ಪಾರ್ಕ್ನ ಯಾರು ಕ್ಲಿಯರ್ ಮಾಡಿಸ್ತಾರೆ? ಪಾರ್ಕ್ ಕ್ಲಿಯರ್ ಮಾಡಿಸೋದು ಯಾರು ಜವಾಬ್ದಾರಿ ಸೇರಿದ್ದು? ಇದು ಸರ್ಕಾರಕ್ಕೆ ಸೇರಿದ್ದು. ಅದರಿಂದ ಅವ್ರು ಸ್ವಲ್ಪ ಮುತುವರ್ಜಿ ವಹಿಸಿ ಪಾರ್ಕ್ಗಳನ್ನ ಡೆವಲಪ್ ಮಾಡಿದ್ರೆ ಅದು ಮೇಂಟೈನ್ ಆಗಿ ಡೈಲಿ ಜನಗಳು ಯೂಸ್ ಆಗ್ತಾ ಕ್ಲೀನಾಗಿ ಅದೇ ಇರುತ್ತೆ. ಮಾಲಿಗಳು ಇದ್ದೇ ಇರ್ತಾರೆ, ಪಾರ್ಕ್ ಕ್ಲೀನ್ ಮಾಡ್ಕೊಂಡಿರ್ತಾರೆ, ಎಲ್ರಿಗೂ ಜನೋಪಯೋಗಿ ಕೆಲಸಗಳಾಗುತ್ತೆ. ಅದು ಬಿಟ್ಟು ಇದೇ ಥರ ಬಿಟ್ಕೊಂಡಿತ್ತು ಅಂತಂದರೆ ಇಟ್ ಈಸ್ ಆಫ್ ನೋ ಯೂಸ್. ಸರ್ಕಾರದ ಅಧೀನದಲ್ಲಿರುವ ಲೇಔಟ್ಗಳು ಪಾಳು ಬಿದ್ದು ಹೋಗಿವೆ. ಲೇಔಟ್ ನಿರ್ಮಾಣ ಮಾಡಿ ಬಾಕಿ ಉಳಿದ ಸೈಟ್ಗಳು ನಿರ್ವಹಣೆ ಮಾಡುವಲ್ಲಿ BDA, GBA ಮತ್ತು KHB ವಿಫಲ ಆಗಿದೆ. ಇದರ ಜೊತೆಗೆ ಲೇಔಟ್ಗಳಲ್ಲಿ ನಿರ್ಮಾಣ ಆದ ಜಾಗದಲ್ಲಿ ಪಾರ್ಕ್ಗಳು ನಿರ್ಮಾಣ ಆಗಬೇಕಾಗಿತ್ತು. ಆದರೆ ಪಾರ್ಕ್ಗಳು ನಿರ್ಮಾಣವಾಗಬೇಕಾದ ಜಾಗಗಳಲ್ಲಿ ಕಾಡು ಬೆಳೆದಿದೆ. ಅವುಗಳನ್ನು ಸ್ವಚ್ಛ ಮಾಡುವ ಗೋಜಿಗೆ GBA ಅಥವಾ ಸಂಬಂಧಿಸಿದ ಇಲಾಖೆಗಳು ಹೋಗಿಲ್ಲ. ಖಾಸಗಿ ಸೈಟ್ಗಳನ್ನು ಸ್ವಚ್ಛ ಮಾಡಿಕೊಳ್ಳಿ ಅಂತ ಹೇಳುವ ಮುನ್ನ ಸರ್ಕಾರ ತನ್ನ ಲೇಔಟ್ಗಳನ್ನು ಸ್ವಚ್ಛವಾಗಿ ಇರಿಸಿಕೊಳ್ಳಬೇಕಿದೆ. ತಾವೇ ಬೆಳೆಸಿದ ಪಾರ್ಕ್ಗಳಾಗಿರ್ಬೋದು, ಲೇಔಟ್ಗಳಾಗಿರ್ಬೋದು, ಅವುಗಳಲ್ಲಿ ಖಾಲಿ ಜಾಗಗಳನ್ನು ಬಿಟ್ಟು ಅವುಗಳಲ್ಲಿ ಲೇಔಟ್ ನಿರ್ಮಾಣ ಆಗಬೇಕಾಗಿದ್ದರೆ ಹಾಕಿದಂತಹ ತ್ಯಾಜ್ಯಗಳನ್ನು ಇನ್ನೂ ಕೂಡ ತೆರವು ಮಾಡದೆ ವಿಳಂಬ ನೀತಿಯನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮತ್ತು ಲೇಔಟ್ನ ನಿವಾಸಿಗಳು ಪ್ರಶ್ನಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಖಾಲಿ ಸೈಟ್ ಸ್ವಚ್ಛಗೊಳಿಸದೆ ಹೋದ್ರೆ ದಂಡ ಹಾಕ್ತೀನಿ ಅನ್ನೋ ಸರ್ಕಾರದ ಈ ದ್ವಂದ್ವ ನೀತಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. BDA ಹಾಗೆ KHB ಲೇಔಟ್ಗಳ ಪಾರ್ಕ್ಗಳೇ ಅಧ್ವಾನ ಆಗಿದೆ. ಸರ್ಕಾರದ ಖಾಲಿ ಸೈಟ್ಗಳು ಅಯೋಮಯ ಆಗಿವೆ. ಹಾಗಾದ್ರೆ ಸರ್ಕಾರದ ಈ ದ್ವಂದ್ವ ನೀತಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ಈ ವಾಟ್ಸಾಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಕೂಡ ಮಾಡಬಹುದು. X ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. ಖಾಸಗಿ ಸೈಟ್ಗಳು ಸ್ವಚ್ಛವಾದರೆ ಸಾಕಾ? ಸರ್ಕಾರಿ ಸೈಟ್ಗಳು ಪಾರ್ಕ್ಗಳ ಸ್ವಚ್ಛತೆ ಯಾವಾಗ? ಇದ್ರ ಬಗ್ಗೆ ಒಬ್ಬರು ಕಾಲ್ ಮಾಡಿದ್ದಾರೆ, ರಾಘವೇಂದ್ರ ಅಂತ ಬೆಂಗಳೂರಿಂದ. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ತೆ ಸರ್. ನೀವು ಕೂಡ ಬೆಂಗಳೂರಲ್ಲಿ ಇದ್ರಿ, ನಿಮ್ದೇನಾದ್ರೂ ಖಾಲಿ ಸೈಟ್ ಇದೆಯಾ ಅಥವಾ ಸರ್ಕಾರದ ಈ ಒಂದು ದ್ವಂದ್ವ ನಿಲುವು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ನೋಡಿ, ಇವರು ಮಾಡ್ತಿರೋದು ಈಗ ಹೊಸದಾಗಿ DK ಶಿವಕುಮಾರ್ CM ಆದ್ಮೇಲೆ ಕೆಲವು ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ.
ಇದು ಯಾವುದು ಫುಟ್ಪಾತ್ ವ್ಯಾಪಾರಿಗಳನ್ನ ಎತ್ತಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಇವಾಗ ಹೇಳ್ತಾ ಇದಾರೆ ರೋಡಲ್ಲಿ ಪಾರ್ಕಿಂಗ್ ಮಾಡೋದು ಅದಕ್ಕೆ ಫೈನ್ ಆಗ್ತಿದೆ ಅಂತ. ಈಗ ಹೊಸದಾಗಿ ದುಡ್ಡು ಎಲ್ಲೇನು ಮಾಡ್ಬೇಕು ಅಂತ ನೋಡ್ತಾ ಇದಾರೆ, ಜಾಗಗಳು ಕ್ಲೀನ್ ಮಾಡಿ ನಿಮ್ ಸೈಟ್ ಇರೋದು ಅಂತ. ಆದ್ರೆ ನೀವು ಎಲ್ಲೆಲ್ಲಿ ಗೌರ್ಮೆಂಟ್ ಜಾಗ ಇದೆ ನೋಡಿ, ಅಲ್ಲಿ ಗಬ್ಬೆದ್ದು ಹೋಗಿದೆ, ಅಲ್ಲಿ ಕಾಲಿಡಕ್ ಆಗೋದಿಲ್ಲ. ಈವನ್ ಗೌರ್ಮೆಂಟ್ ಜಾಗ ನೀವು ಕೆಲವು ಪಾರ್ಕ್ಗಳು ಸಹ ತಗೊಳ್ಳಿ ಸರ್, ಪಾರ್ಕ್ಗಳಲ್ಲೂ ಕ್ಲೀನ್ ಇಲ್ಲ. ಮೊದಲು ಸರ್ಕಾರದ ಜಾಗ ಏನಿದೆ ಅದನ್ನ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಜನರಿಗೆ ಬುದ್ಧಿ ಹೇಳೋ ಕೆಲಸ ಮಾಡಬೇಕು. ಪ್ರತಿಯೊಂದೂ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದಾರೆ. ಈಗ ಫುಟ್ಪಾತ್ ಹೆಚ್ಚಿಸ್ತೀನಿ ಅಂತ ಹೇಳಿದ್ರು, ಅದು ಮುಗಿದೋಯ್ತು. ಈಗ ಜನರಿಗೆ ನೀವು ಗಾಡಿ ನಿಲ್ಲಿಸಬೇಡಿ, ಅದು ಫೈನ್ ಆಗ್ತೀವಿ ಅಂತ. ಥ್ಯಾಂಕ್ ಯು ರಾಘವೇಂದ್ರ ಅವರೇ, ನಿಮ್ಮ ಅಭಿಪ್ರಾಯ ತಿಳಿಸಕ್ಕೆ. ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ಬಸವರಾಜ್ ಅವರು. ಬಸವರಾಜ್ ಅವರೇ ನಮಸ್ಕಾರ. ಹೇಳಿ ಸರ್, ನಿಮ್ಮ ಅಭಿಪ್ರಾಯ. ಸರ್, ಈಗ ಈ ಜನಪ್ರತಿನಿಧಿಗಳು ಮೊದಲು ಇದನ್ನ ಗಮನಿಸ್ಬೇಕು. ಇಂಥವೆಲ್ಲ ಜನಪ್ರತಿನಿಧಿಗಳು ಗಮನಿಸ್ಬೇಕು. ಹೇಳಿ ಮಾತಾಡಿ ಸರ್. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಥ್ಯಾಂಕ್ ಯು ಬಸವರಾಜ್ ಅವರೇ. ದಯವಿಟ್ಟು ಕಾಲ್ ಮಾಡೋರು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ದಿನೇಶ್ ಅಂತ, ಚಿಕ್ಕಮಗಳೂರು. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಸರ್, ನಮ್ಮ ಅಭಿಪ್ರಾಯ ಹೇಳ್ತೀನಿ ಸರ್. ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಖಾಲಿ ಸೈಟ್ ಯಾರಿದ್ದಾರೆ ಇಲ್ಲ ಸೈಟ್ ಕ್ಲೀನ್ ಇಡ್ಬೇಕು, ಇಲ್ಲ ಮನೆ ಕಟ್ಟಬೇಕು ಅಂತ ಮಾಡಿದ್ರಲ್ಲ ಸರ್, ತುಂಬಾ ಒಳ್ಳೆ ಕಥೆ ಹೇಳಿದ್ರು ಅವ್ರು. ಹೌದಾ? ಹೌದು ಸರ್. ಯಾಕಂದ್ರೆ ಸರ್, ಖಾಲಿ ಸೈಟ್ ತಗೊಂಡು ಯಾರು ಎಷ್ಟೆಷ್ಟು ದುಡ್ಡಿದ್ದವ್ರು ಖಾಲಿ ಸೈಟ್ ತಗೊಂತಾರೆ. ಯಾಕೆ ತಗೋಬೇಕು ಅವರು? ಖಾಲಿ ಸೈಟ್ ಅವ್ರು ತಗೊಂಡಿಲ್ಲ ಅಂದ್ರೆ, ಈಗ ತಗೊಳಕ್ಕೆ ಮನೆ ಇಲ್ಲ ಅಥವಾ ಮನೆ ಕಟ್ಕೊಳ್ಳೋ ಜಾಗ ಇಲ್ಲ ಅಂತ ಹುಡ್ಕೊಂಡು ಮನೆ ಕಟ್ಕೊಂತಾರ ಅವ್ರು ಜಾಗ ತಗೊಂಡು. ಇವ್ರು 10 ಸೈಟು 15 ಸೈಟು ತಗೊಂಡು ಹಂಗೆ ಇಡ್ತಾರೆ ಸರ್. ಅವರು ಯಾಕೆ ಇಡಬೇಕು? ಕರೆಕ್ಟಾಗಿ ಮಾಡಿ. ಡಿ.ಕೆ. ಶಿವಕುಮಾರ್ ಕರೆಕ್ಟಾಗಿ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ದಿನೇಶ್ ಅವರೇ, ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ. ವೀಕ್ಷಕರೇ, ಕರೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH